ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನ ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನ ಸ್ಮೃತಿ ಮಾಡುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ದಿನಾಂಕ 20/5/2024 ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಆತ್ಮೀಯ ಸಹೋದರರಿಗೆ ಸ್ವಾಗತ, ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಸಹ ಬಾಬಾರವರು ಮುರಳಿಯನ್ನ ಕೊಟ್ಟಿದ್ದಾರೆ. ಆ ಮುರಳಿಯಲ್ಲಿ ವಿಶೇಷವಾಗಿ ಇವತ್ತು ಶಿವ ಭಗವಾನ್ ಉವಾಚ್ ಮುರಳಿಯ ಆರಂಭದ ವಿಸ್ತಾರದ ಆರಂಭದಲ್ಲಿ ತಿಳಿಸಿದ್ದಾರೆ. ಆ ಒಂದು ವಿಚಾರದ ಕುರಿತಾಗಿ ನಾವಿವತ್ತು ಸಂಕ್ಷಿಪ್ತವಾದ ಚಿಂತನೆಯನ್ನ ಮಾಡೋಣ. ಈ ದಿನ ಬಾಬಾರವರು ನಾವು ಪ್ರತಿದಿನ ಬಳಸುವಂತಹ ಓಂ ಶಾಂತಿ ಇದರ ಕುರಿತಾಗಿ ಹೇಳಿದರೆ ಅದನ್ನು ನಾವಿವತ್ತು ಚಿಂತನೆ ಮಾಡೋಣ. ಬಾಬಾರವರು ಕೇಳ್ತಿದ್ದಾರೆ, ಓಂ ಶಾಂತಿಯ ಅರ್ಥವೇನಾಗಿದೆ? ಓಂ ಶಾಂತಿ ಅಂತ ನೀವು ಬಳಸ್ತೀರಿ ಅಲ್ವಾ ಪ್ರತಿದಿನ ಆರಂಭದಲ್ಲಿಯೂ ಕೂಡ. ಆ ಓಂ ಶಾಂತಿ ಅಂದ್ರೆ ಏನು? ಓಂ ಶಾಂತಿಯ ಅರ್ಥ ಅಂದ್ರೆ ಮತ್ತೆ ಬಾಬಾರವರು ಹೇಳ್ತಾರೆ, ತಮ್ಮನ್ನು ಆತ್ಮನೆಂದು ತಿಳಿದು ಸ್ವಧರ್ಮ ಶಾಂತಿಯಲ್ಲಿ ಕುಳಿತುಕೊಳ್ಳುವುದು. ಇಷ್ಟೇ ಇದರ ಅರ್ಥ. ಓಂ ಅಂದ್ರೆ ನಾವು ಆತ್ಮ, ಶಾಂತಿ ಅಂದ್ರೆ ಅದು ನನ್ನ ಸ್ವಧರ್ಮ ಅನ್ನುವ ಸ್ವರೂಪದಲ್ಲಿ ಬರೋದಕ್ಕೆ ಓಂ ಶಾಂತಿ. ಓಂ ಶಾಂತಿ ಅಂತ. ಪ್ರತಿ ಸಲ ನಾವು ಓಂ ಶಾಂತಿ ಅಂತ ಹೇಳುವಾಗ ಈ ಸ್ವರೂಪದಲ್ಲಿ ನಾವು ಬರಲಿ ಅಂತ ನಮಗೆ ಈ ಒಂದು ಮಹಾಮಂತ್ರವನ್ನ ಸ್ವಯಂ ಪರಮಾತ್ಮ ಕೊಟ್ಟಿರುವಂಥದ್ದು. ಈ ಮುಂಚೆ ನಾವು ಜಗತ್ತಿನಲ್ಲಿ ಆ ಶಿವಪರಮಾತ್ಮನನ್ನ ಸದಾಕಾಲ ಸ್ಮರಣೆ ಮಾಡುವ ಸಲುವಾಗಿ ಈ ಓಂಕಾರವನ್ನು ನಾವು ಬಳಸ್ತಾ ಇದ್ವಿ. ಆ ಪರಂಜ್ಯೋತಿ ಪರಮಾತ್ಮನು ಕೂಡ ಓಂಕಾರ ಸ್ವರೂಪ ಅಂತ ನಾವು ತಿಳ್ಕೊಂಡಿದ್ವಿ. ಓಂಕಾರೇಶ್ವರ ಅಂತನೂ ಕರೆದ್ವಿ ಶಿವನಿಗೆ. ಅಂದ್ರೆ ಆ ಓಂ ಅನ್ನುವಂಥ ಪದ ಏನಿದೆ, ಆ ಓಂ ಅಂದ್ರೆ ಯಾವ ನಿರಾಕಾರವನ್ನ ಜ್ಯೋತಿ ಸ್ವರೂಪದಲ್ಲಿ ನಾವು ಅರ್ಥ ಮಾಡಿಕೊಳ್ಳುತ್ತಿದ್ದೇವೆ ಅದನ್ನ ಓಂಕಾರ ಸ್ವರೂಪ ಅಂತ ಹೇಳ್ತಾರೆ. ನಿರಾಕಾರ ಶಿವನ ಸ್ವರೂಪವನ್ನ ಪ್ರತಿನಿಧಿಸುವಂತಹದ್ದು ಈ ಓಂ. ಹಾಗೆ ಆ ಪರಂಜ್ಯೋತಿ ಪರಮಾತ್ಮನ ಸ್ವರೂಪ ಹೇಗೆ ಓಂಕಾರನಾಗಿ ಇದೆಯೋ ಅದೇ ತರ ನಾವು ಕೂಡ ಆತ್ಮಜ್ಯೋತಿ ಆಗಿರೋದ್ರಿಂದ ನಮ್ಮ ಸ್ವರೂಪಕ್ಕೂ ಓಂ ಅಂತಾನೆ ಕರೀತಾರೆ. ತತತ್ವಂ, ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಹೇಗೆ ಪರಂಜ್ಯೋತಿ ಇದೆಯೋ ಹಾಗೆ ಆತ್ಮಜ್ಯೋತಿ. ಹೇಗೆ ಪರಮಾತ್ಮ ಇದ್ದಾರೆ ಹಾಗೆ ನಾನು ಆತ್ಮನೂ ಕೂಡ ಸ್ವರೂಪದಲ್ಲಿ ಒಂದೇ ತೆರನಾಗಿ ಇದ್ದೇನೆ. ಅದಕ್ಕೆ ಆ ಓಂ ಅನ್ನೋದು ಪರಮಾತ್ಮ ಪರಂಜ್ಯೋತಿ ಆತ್ಮನಿಗೂ ಆಗತ್ತೆ, ನನ್ನೊಳಗಡೆ ಇರುವ ಅಂತರಾತ್ಮಕ್ಕೂ ಕೂಡ ಆ ಓಂಕಾರ ಅನ್ನೋದೇ ಬರುತ್ತೆ. ಆದ್ರೆ ಈ ಓಂಕಾರ ಅಂತ ಅಷ್ಟೇ ಹೇಳ್ತಾ ಇರಲಿಲ್ಲ ಶಿವನಿಗೆ. ನಾವು ಓಂ ನಮಃ ಶಿವಾಯ, ಓಂಕಾರ ಸ್ವರೂಪನಾದ ಶಿವನಿಗೆ ನನ್ನ ನಮನಗಳು ಅನ್ನೋದನ್ನ ನಾವು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಆ ಓಂಕಾರದ ಜಪವನ್ನ, ಪಂಚಾಕ್ಷರಿ ಜಪವನ್ನ, ಷಡಕ್ಷರಿ ಜಪವನ್ನ ನಾವು ಮಾಡ್ತಾ ಬಂದಿದ್ದೀವಿ.
ಈ ಓಂ ನಮಃ ಶಿವಾಯ ಅನ್ನುವಾಗ ಆ ಓಂಕಾರ ಸ್ವರೂಪನಾದ ಶಿವನನ್ನ ನಾನು ಸ್ಮರಣೆ ಮಾಡ್ತಾ 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 ಆ ಶಿವನ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಬೇಕು. ಆ ಮುಖೇನ ಶಿವ ಕೃಪೆಯನ್ನ ಪಡಿಬೇಕು, ಶಿವ ಆಶೀರ್ವಾದವನ್ನ ಹೊಂದಬೇಕು ಅನ್ನೋ ಕಾರಣಕ್ಕಾಗಿಯೇ ಆ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ನಮಗೆ ಜಗತ್ತಿನಲ್ಲಿ ಧರ್ಮಾತ್ಮರಾದಿಯಾಗಿ ಅನೇಕ ಮಹಾತ್ಮರು, ಸಂತರು, ಶರಣರು ಜಗತ್ತಿನಲ್ಲಿ ಈ ಮಂತ್ರಕ್ಕಿಂತ ಮತ್ತೊಂದು ಶ್ರೇಷ್ಠ ಮಂತ್ರ ಇಲ್ಲ ಅಂತ ಈ ಓಂ ನಮಃ ಶಿವಾಯ ಮಂತ್ರವನ್ನ ಕೊಟ್ಟಿದ್ರು. ಇದಕ್ಕಿಂತ ಮಿಗಿಲಾದ ಮಂತ್ರ ಮತ್ಯಾವುದು ಜಗತ್ತಿನಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆ ಓಂ ನಮಃ ಶಿವಾಯ. ಆದರೆ ಆ ಒಂದು ನಮ್ಮ ಜಪ, ಆ ಒಂದು ನಮ್ಮ ತಪಸ್ಸು, ಆ ಒಂದು ನಮ್ಮ ನಾಮಸ್ಮರಣೆ ಫಲೀಭೂತವಾಗಿ ಆ ಶಿವ ಸ್ವಯಂ ಪರಮಾತ್ಮ ಧರೆಯಲ್ಲಿ ಅವತರಣೆಯಾಗಿ ಭಕ್ತಿಯ ಫಲವಾಗಿ ಜ್ಞಾನವನ್ನು ಕೊಡಲಿಕ್ಕೆ ಬಂದಾಗ ನೀವು ಓಂ ನಮಃ ಶಿವಾಯ ಅನ್ನುವ ಜಪವನ್ನ ಮಾಡಿರುವುದರಿಂದ ಈಗ ನಾನು ಪ್ರತ್ಯಕ್ಷವಾಗಿ ನಿಮ್ಮ ಸಮ್ಮುಖದಲ್ಲಿ ಇದ್ದೇನೆ. ನಿಮ್ಮ ಸಮ್ಮುಖದಲ್ಲಿದ್ದವರ ಸ್ಮರಣೆಯನ್ನು ಮಾಡುವ ಅವಶ್ಯಕತೆ ಇರುವುದಿಲ್ಲ. ಅದರ ಪ್ರತಿಫಲ ಈಗ ನಾನು ಬಂದಾಗಿ ನಿಮಗೆ ಸಿಕ್ಕಾಗಿದೆ. ಈಗ ನನ್ನನ್ನು ಒಲಿಸ್ಕೊಳ್ಳೋಕೆ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ನೀವು ಬಳಸಿದಿರಿ, ನಾನು ಒಲಿತಾಗಿದೆ. ಆದರೆ ಇಷ್ಟಕ್ಕೆ ನಿಮ್ಮ ಕೆಲಸ ಮುಗುದಿಲ್ಲ, ಇಷ್ಟಕ್ಕೆ ನಿಮ್ಮ ಜಪ ಮುಗುದಿಲ್ಲ, ನಿಮ್ಮ ಸ್ಮರಣೆ ಮುಗುದಿಲ್ಲ. ಇಲ್ಲಿಯ ತನಕ ಮಾಡಿದ್ದು ಒಂದು ಹಂತ ಅಷ್ಟೇ. ಆದರೆ ಈಗ ಮಾಡಬೇಕಾದದ್ದನ್ನ ಮಾಡುವುದು ಬೇರೆ ಇದೆ. ಆ ಒಂದು ಸಾಧನೆ ಮಾಡೋದು ಏನನ್ನ ಅಂತ ಅನ್ನೋದು ತಿಳಿಸ್ಲಿಕ್ಕೆ ನಾನು ಬಂದಿದ್ದೇನೆ. ಹಾಗಾಗಿ ಸ್ವಯಂ ಪರಂಪಿತ ಪರಮಾತ್ಮ ಈ ಒಂದು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪ್ರಜಾಪಿತ ಬ್ರಹ್ಮನ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ಭಕ್ತಿ ಮಾಡಿರುವ ನಾವೆಲ್ಲ ಆತ್ಮರಿಗೆ ಮುಕ್ತಿ, ಜೀವನ್ಮುಕ್ತಿಯನ್ನು ಕೊಡುವುದಕ್ಕಾಗಿ ಧರೆಯಲ್ಲಿ ಅವತರಿತರಾಗಿ ಓಂ ನಮಃ ಶಿವಾಯ ಮಹಾಮಂತ್ರದ ಜಪವನ್ನು ಮಾಡಿರುವುದರಿಂದ ಈಗ ನಾನು ಬಂದಿದ್ದೇನೆ. ಆ ಒಂದು ಓಂ ನಮಃ ಶಿವಾಯದ ಮಹಾಮಂತ್ರ ಸಿದ್ಧಿಸಿದೆ. ಆದರೆ ಇಷ್ಟೇ ಸಾಧನೆ ಅಲ್ಲ, ಸಾಧನೆ ನಿಮ್ಮದು ಈಗ ಆರಂಭ ಆಗುವುದಿದೆ. ಏನದು? ಏನು ಸಾಧನೆ ಆಗಬೇಕು ಅಂತಂದ್ರೆ, ನೀವು ನಿಮ್ಮ ಸ್ವಸ್ವರೂಪದಲ್ಲಿ ಬರುವಂತಹ ಸಮಯ ಬಂದಿದೆ. ನಿಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗುವಂತಹ ಸಮಯ ಬಂದಿದೆ. ನಿಮ್ಮ ಅಂತರಾತ್ಮದ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ ಸಮಯ ಬಂದಿದೆ. ಅದನ್ನು ಸಾಕ್ಷಾತ್ಕಾರ ಮಾಡಿಸಲೆಂದೇ ನಾನು ಧರೆಗೆ ಬಂದಿರುವೆನು. ಹಾಗಾಗಿ ಈಗ ನೀವು ಓಂ ನಮಃ ಶಿವಾಯವನ್ನು ಸಿದ್ಧಿ ಮಾಡಿಕೊಂಡ ಹಾಗೆ ಓಂ ಶಾಂತಿ ಮಹಾಮಂತ್ರವನ್ನು ಸಿದ್ಧಿಸಿ ಸಾಧಿಸಿ ತೋರಿಸಬೇಕಾಗಿದೆ. ಹಾಗಾಗಿ ಈಗ ಆ ಓಂ ಶಾಂತಿಯ ಸ್ವರೂಪವೇ ನೀವಾಗಬೇಕಾಗಿದೆ ಎನ್ನುವ ಆಜ್ಞೆಯನ್ನು ಈಗ ಪರಮಾತ್ಮ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಓಂ ಶಾಂತಿ ಅನ್ನುವ ಮಹಾಮಂತ್ರ ನಮಗೆ ಓಂ ನಮಃ ಶಿವಾಯಕ್ಕಿಂತ ದೊಡ್ಡದ ಅಂದರೆ ಖಂಡಿತವಾಗಿ ಅಲ್ಲ. ಆದರೆ ಆ ಓಂಕಾರ ಸ್ವರೂಪನಾದ ಪರಮಾತ್ಮನೇ ಬಂದು ಕೊಟ್ಟಿರೋದ್ರಿಂದ ಈಗ ನಮಗಿದು ದೊಡ್ಡದಾಗಲೇಬೇಕಾಗಿದೆ. ಓಂ ಅಂದರೆ ನೀನು ಆತ್ಮ, ಶಾಂತಿ ಅಂದರೆ ಇದು ನಿನ್ನ ಸ್ವಧರ್ಮ. ಈ ಸ್ವಧರ್ಮದ ಸ್ವರೂಪದಲ್ಲಿ ಕುಳಿತುಕೊಳ್ಳುವುದೇ ಈಗ ನೀನು ಮಾಡಬೇಕಾಗಿರುವ ತಪಸ್ಸು, ಸಾಧನೆ ಅಂತ ಒಂದು ಹೋಮ್ವರ್ಕನ್ನು ಪರಮಾತ್ಮ ಕೊಟ್ಟಾಗ
ಆ ಸಾಧನೆಯನ್ನು ಮಾಡಿ ತೋರಿಸುವಂಥದ್ದು ವಿದ್ಯಾರ್ಥಿಗಳಾದ ನಮ್ಮೆಲ್ಲರ ಲಕ್ಷ್ಯ ಮತ್ತು ಆದ್ಯತೆಯಾಗಿದೆ. ಹಾಗಾಗಿ ಈ ಸಮಯದಲ್ಲಿ ನಾವು ಆ ಓಂಕಾರ ಸ್ವರೂಪನಾದ ಪರಮಾತ್ಮನನ್ನ ಯಾವ ರೀತಿ ಕಾಣ್ತಾ ಇದ್ವಿ? ನಿರಾಕಾರವಾಗಿ, ಪರಂಜ್ಯೋತಿಯಾಗಿ, ಪವಿತ್ರವಾಗಿ, ಶ್ರೇಷ್ಠವಾಗಿ, ಬಹಳ ಉಚ್ಛ್ರಾಯ ಸ್ಥಾನದಲ್ಲಿ ನಾವು ಇಟ್ಕೊಂಡಿದ್ವಿ ಭಾವನೆಗಳನ್ನು. ಅದೇ ರೀತಿಯಾಗಿ ಈಗ ನನ್ನ ಒಳಗಡೆ ಇರುವ ಅಂತರಾತ್ಮವು ಕೂಡ ಓಂಕಾರ ಸ್ವರೂಪವಾಗಿದೆ. ಅದು ಪರಮ ಪವಿತ್ರವಾಗಿದೆ, ಪರಮ ಶಾಂತಿಯಿಂದ ಕೂಡಿದೆ, ಅದು ಕೂಡ ಸಕಲ ಶ್ರೇಷ್ಠವಾಗಿದೆ ಅನ್ನೋದನ್ನು ನಾವು ಗೌರವಯುತವಾಗಿ ಅಂತರಾತ್ಮಕ್ಕೆ ಬೆಲೆಯನ್ನು ಕೊಟ್ಟು ಬಹಳ ಪೂಜ್ಯ ಭಾವದಿಂದ, ಗೌರವ ಭಾವದಿಂದ ನೋಡಿಕೊಂಡು ಅದೇ ನಾನಾಗಿದ್ದೇನೆ ತತತ್ವಂ, ಆ ಒಂದು ಆತ್ಮಜ್ಯೋತಿಯ ಅದೇ ಒಂದು ಸ್ವರೂಪ ನನ್ನದೇ ಸ್ವರೂಪವಾಗಿದೆ. ನಾನು ಈಗ ಆ ಸ್ಮೃತಿಯಲ್ಲಿ ಬಂದು, ಆ ಸ್ವರೂಪದಲ್ಲಿ ಬಂದು ಸ್ವಧರ್ಮವಾದ ಶಾಂತಿಯಲ್ಲಿ ಸದಾಕಾಲ ನಾನು ಇರುವಂಥದ್ದು ನನ್ನ ಕರ್ತವ್ಯ ಎನ್ನುವುದನ್ನು ನಾನು ಸದಾಕಾಲ ನೆನಪಲ್ಲಿಟ್ಟುಕೊಳ್ಳಬೇಕು. ಮತ್ತು ನಾನು ನೆನಪಿಟ್ಟುಕೊಳ್ಳುವುದಲ್ಲದೆ ಬೇರೆಯವರಿಗೂ ಇದರ ನೆನಪನ್ನು ತರಿಸಬೇಕು ಅನ್ನುವ ಉದ್ದೇಶದಿಂದಲೇ ಇಲ್ಲಿ ಶಿವತಂದೆ ನಮಗೆ ಆಜ್ಞೆ ಮಾಡಿದ್ದಾರೆ. ಪ್ರತಿಯೊಬ್ಬರೂ ಕೂಡ ನೀವು ಆತ್ಮೀಯ ವಾರ್ತಾಲಾಪ ಮಾಡುವಾಗ ಓಂ ಶಾಂತಿಯಿಂದಲೇ ಆರಂಭ ಮಾಡಿ, ಓಂ ಶಾಂತಿಯಿಂದಲೇ ಅಂತ್ಯ ಮಾಡಿ. ಪ್ರತಿಯೊಂದು ಕಾರ್ಯವನ್ನು ಓಂ ಶಾಂತಿಯ ಸ್ವರೂಪದಲ್ಲಿದ್ದುಕೊಂಡು ಮಾಡಿ. ಪರಮಾತ್ಮನನ್ನು ನೆನಪು ಮಾಡುವುದು ಕೂಡ ಓಂಕಾರ ಸ್ವರೂಪನಾಗಿ ನೀವು ಸ್ವಧರ್ಮದಲ್ಲಿ ಕುಳಿತುಕೊಂಡು ಅಪ್ನೇಕೋ ಆತ್ಮ ಸಮಜ ಮುಜೆ ಬಾಪ್ಕೋ ಯಾದ್ ಕರು ಅಂತ ಹೇಳ್ತಾರೆ. ಅಂದರೆ ನಿಮ್ಮನ್ನು ಆತ್ಮ ಅಂತ ತಿಳಿಯದೆ ನನ್ನನ್ನು ನೆನಪು ಮಾಡೋದ್ರಿಂದ ಅದು ಒಂದು ಜಪ ಆಗತ್ತೆ ಅಷ್ಟೇ ಹೊರತಾಗಿ ಅದರ ಯಥಾರ್ಥವಾದ ಸಂಬಂಧ ಜೋಡಣೆ ಆಗದೆ ಯಾವುದೇ ಒಂದು ಶಕ್ತಿಯ ಅನುಭೂತಿಯನ್ನು, ಆತ್ಮೀಯ ಅನುಭೂತಿಯನ್ನು ನೀವು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಮೊದಲು ಓಂಕಾರ ಸ್ವರೂಪದಲ್ಲಿ ಬರೋದು ಬಹಳ ಮುಖ್ಯ ಇದೆ ಅಂತಲೇ ನಮಗೆ ಓಂ ಶಾಂತಿಯ ಮಹಾಮಂತ್ರವನ್ನು ಬೋಧಿಸಿದ್ದಾರೆ. ಇದು ಸ್ವಯಂ ಭಗವಾನು ವಾಚಿದು. ಸ್ವಧರ್ಮದಲ್ಲಿ ಕುಳಿತುಕೊಳ್ಳಿ ಅಂತ ಹೇಳೋದು ಒಂದೇ, ಶಾಂತಿಯಲ್ಲಿ ಕುಳಿತುಕೊಳ್ಳಿ ಅಂತ ಹೇಳೋದು ಒಂದೇ, ನಿಮ್ಮ ಸ್ವಸ್ಮೃತಿಯಲ್ಲಿ ಬನ್ನಿ ಅಂತ ಹೇಳೋದು ಒಂದೇ, ಬಿಂದುವಿನಲ್ಲಿ ಕುಳಿತುಕೊಳ್ಳಿ ಅನ್ನೋದು ಒಂದೇ. ಇವೆಲ್ಲವೂ ಕೂಡ ಒಂದೇ ಆಗಿದೆ. ಓಂ ಶಾಂತಿ. ಈ ಓಂ ಶಾಂತಿ ಅನ್ನೋದು ಸಾರನೂ ಹೌದು, ಸತ್ಯನೂ ಹೌದು. ಈ ಓಂ ಶಾಂತಿಯನ್ನು ಸರಿಯಾಗಿ ಮನದಟ್ಟು ಮಾಡಿಕೊಂಡು ಆ ಸ್ವರೂಪದಲ್ಲಿ ಇದ್ದು ನಾನು ಏನೆಲ್ಲ ಮಾಡುತ್ತೇನೆಯೋ ಅದು ಎಲ್ಲವೂ ಕೂಡ ಶಿವಾರ್ಪಣ ಮಸ್ತು ಆಗತ್ತೆ, ಅದೆಲ್ಲವೂ ಕೂಡ ಸೇವೆ ಆಗತ್ತೆ. ಹಾಗಾಗಿ ಓಂಕಾರ ಸ್ವರೂಪದಲ್ಲಿ ನಾವು ಬರಬೇಕಾಗಿದೆ. ಈಗ 1 ನಿಮಿಷಗಳ ಕಾಲ ಆ ಓಂ ಶಾಂತಿಯ ಸ್ವರೂಪದಲ್ಲಿ ಸ್ಥಿತರಾಗಿ ಅನುಭವ ಮಾಡಿ ಮತ್ತೆ ಮುಂದಿನ ಚಿಂತನೆಯನ್ನು ಮುಂದುವರಿಸೋಣ. ಓಂ ಶಾಂತಿ. ಓಂ ಶಾಂತಿ. ಬಹಳಷ್ಟು ಆತ್ಮರು ಈ ರೀತಿ ಯೋಚಿಸ್ತಾರೆ, ಏನಾಗೋದಿದೆ ಇದರಿಂದ?
ಈ ಥರ ನಾವು ಸುಮ್ಮನೆ ನಮ್ಮ ಸ್ವಧರ್ಮದಲ್ಲಿ ಕುಳಿತುಕೊಂಡು ನಾವು ಓಂಕಾರ ಸ್ವರೂಪದಲ್ಲಿ ಬಂದು ಆತ್ಮೀಯ ಸ್ಥಿತಿಯಲ್ಲಿ ಇರೋದ್ರಿಂದ ಏನಾಗ್ಬಿಡುತ್ತೆ? ಇದಕ್ಕಿಂತ ಎಷ್ಟೋ ಸಮಾಜ ಸೇವೆ ಮಾಡೋರಿದ್ದಾರೆ, ಅದು ಶ್ರೇಷ್ಠ ಅಲ್ವಾ? ಅಥವಾ ಈಶ್ವರೀಯ ಜ್ಞಾನದಲ್ಲಿ ಬಂದ ಮೇಲೆನೆ ಅನೇಕರಿಗೆ ಜ್ಞಾನ ಕೊಡುವಂತಹ, ಸಂದೇಶ ಕೊಡುವಂತಹ ಪ್ರದರ್ಶನಗಳು ಮಾಡ್ತೀವಿ, ಅದು ಶ್ರೇಷ್ಠ ಅಲ್ವಾ? ಬಿಲ್ಡಿಂಗ್ಗಳನ್ನು ಕಟ್ಟಿ ಅನೇಕರಿಗೆ ಆಹ್ವಾನ ಕೊಡ್ತೀವಿ, ಅದು ಶ್ರೇಷ್ಠ ಅಲ್ವಾ? ವಾಚಾ ಸೇವೆ ಮಾಡ್ತೀವಿ, ಅದು ಶ್ರೇಷ್ಠ ಅಲ್ವಾ? ಕರ್ಮಣಾ ಸೇವೆ ಮಾಡ್ತೀವಿ, ಅದು ಶ್ರೇಷ್ಠ ಅಲ್ವಾ? ಮತ್ತು ಮನಸಾ ಸೇವೆನೂ ಮಾಡ್ತೀವಿ. ಅವೆಲ್ಲದರಿಂದ ಎಷ್ಟೋ ಆತ್ಮರಿಗೆ ಒಂದಷ್ಟು ಕಲ್ಯಾಣ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗ್ತಾ ಇದೆ. ಅವರೂ ಕೂಡ ತಮ್ಮ ಸ್ವಧರ್ಮದಲ್ಲಿ ಬಂದು ತಮ್ಮ ಆತ್ಮ ಕಲ್ಯಾಣವನ್ನು ತಾವು ಮಾಡಿಕೊಳ್ಳೋದಕ್ಕೆ ಈ ಕರ್ಮಣ ಸೇವೆ, ವಾಚಾ ಸೇವೆ ಉಪಯೋಗ ಆಗ್ತಾ ಇದೆ. ಈ ಓಂ ಶಾಂತಿಯಲ್ಲಿ ಸ್ಥಿತರಾಗೋದ್ರಿಂದ ಏನಾಗುತ್ತೆ? ಏನು ಶಾಂತಿಯ ಸ್ವಧರ್ಮದಲ್ಲಿ ನಾವು ಆತ್ಮ ಕುಳಿತುಕೊಂಡ್ಬಿಟ್ರೆ ಏನಾಗ್ಬಿಡೋದಿದೆ? ಇದು ಸ್ವಾರ್ಥ ಅಲ್ವಾ? ಕರ್ಮಣ ಸೇವೆ ಮಾಡೋದ್ರಿಂದ ಇನ್ನೂ ಅನೇಕ ಆತ್ಮರು ಉದ್ಧಾರ ಆಗೋದಿದೆ. ನಾವೇನು ಸನ್ಯಾಸಿಗಳ ಅಥವಾ ವೈರಾಗಿಗಳ ಅಥವಾ ಹಠಯೋಗಿಗಳ ಅಥವಾ ನಿಷ್ಕರ್ಮಿಗಳ ಅಲ್ವಲ್ಲ? ನಮ್ದು ಕರ್ಮಯೋಗ ತಾನೇ. ನಮ್ಮ ರಾಜಯೋಗ ಏನು ಹೇಳುತ್ತೆ? ಕರ್ಮದಲ್ಲಿ ಇದ್ರೂ ಕೂಡ ಪರಮಾತ್ಮನನ್ನ ನೆನಪು ಮಾಡ್ತಾ ಇರು, ಆತ್ಮ ಅಂತ ತಿಳ್ಕೊಳ್ತಾ ಇರು, ಯೋಗದಲ್ಲಿ ಇದ್ದುಕೊಂಡು ಕರ್ಮವನ್ನ ಮಾಡ್ತಾ ಇರು ಅಂತಾನೆ ಹೇಳ್ತಾರೆ. ಆದ್ರೆ ಈ ರೀತಿ ಓಂಕಾರ ಸ್ವರೂಪದಲ್ಲಿ ಸ್ವಧರ್ಮದಲ್ಲಿ ಸ್ಥಿತ ಆಗೋದ್ರಿಂದ ಏನಾಗ್ಬಿಡುತ್ತೆ ಅಂತ ಸಾಕಷ್ಟು ಆತ್ಮರು ಸಂಶಯದಲ್ಲೂ ಬರ್ತಾರೆ, ಪ್ರಶ್ನೆಯಲ್ಲೂ ಬರ್ತಾರೆ. ಮತ್ತು ಈ ಥರ ಸ್ವಧರ್ಮದಲ್ಲಿ ಸ್ಥಿತರಾಗುವ ಅಭ್ಯಾಸ ಮಾಡೋರಿಗೂ ಕೂಡ ಸಾಕಷ್ಟು ಕಿಂಡಲ್ಲು ಮಾಡ್ತಾರೆ. ಅವ್ರಿಗೇನು ಕರ್ಮ ಮಾಡೋಕ್ಕಾಗಲ್ಲ ರೀ, ಅವ್ರಿಗೇನು ಸೇವೆ ಮೇಲೆ ಆಸಕ್ತಿ ಇಲ್ಲ ರೀ, ಸುಮ್ಮನೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಒಬ್ಬ ಜ್ಞಾನಿಯಾಗಿ, ಒಬ್ಬ ಆಧ್ಯಾತ್ಮದ ಆಸಕ್ತಿ ಇರುವ ಯೋಗಿಯಾಗಿ ಯಾವತ್ತೂ ಕೂಡ ಈ ರೀತಿ ಮಾತಾಡಬಾರದು. ಯೋಗದಿಂದ ಏನಾಗ್ಬಿಡುತ್ತೆ, ಶಾಂತಿಯಿಂದ ಏನಾಗ್ಬಿಡುತ್ತೆ, ಸೇವೆ ಮಾಡಬೇಕು, ಕರ್ಮ ಮಾಡಬೇಕು ಅಂತ ಯಾವತ್ತೂ ಮಾತಾಡಬೇಡಿ. ಹಾಗೆ ಒಂದು ವೇಳೆ ಕರ್ಮದಿಂದ ಜಗತ್ತಿನ ಉದ್ಧಾರ ಆಗೋದಾಗಿದ್ರೆ, ಜಗತ್ತಿನ 99.9% ವ್ಯಕ್ತಿಗಳು ಇವತ್ತೆಲ್ಲರೂ ಕರ್ಮದಲ್ಲೇ ತೊಡಗಿದ್ದಾರೆ. ಎಲ್ಲ ರೀತಿಯ ಕರ್ಮಗಳನ್ನು ಮಾಡೋರು ಜಗತ್ತಿನಲ್ಲಿದ್ದಾರೆ. ಆದರೆ ಜಗದ ಉದ್ಧಾರ ಆಗ್ಲಿಲ್ವೇ? ಮಾತಾಡೋದ್ರಿಂದ, ಶಬ್ದದಿಂದ ಜಗತ್ತು ಉದ್ಧಾರ ಆಗೋದಾಗಿದ್ರೆ, ದ್ವಾಪರದಿಂದ ಇಲ್ಲಿಯ ತನಕ ಸಾಕಷ್ಟು, ಸತ್ಯುಗದಿಂದ ಇಲ್ಲಿ ತನಕ ಸಾಕಷ್ಟು ಶಬ್ದದಲ್ಲಿ ಬಂದಿದ್ದೇವೆ. ಅನೇಕ ಶಾಸ್ತ್ರ, ವೇದ, ಉಪನಿಷತ್ತುಗಳನ್ನು ಆಲಿಸ್ತಾ ಬಂದಿದ್ದೇವೆ. ಅನೇಕರ ಮಹಾತ್ಮರ, ಸಂತರ, ಶರಣರ ವಾಣಿಯನ್ನು ಕೇಳ್ತಾ ಬಂದಿದ್ದೇವೆ. ಜಗತ್ತು ಪರಿವರ್ತನೆ ಆಗುತ್ತಾ ಅಂದರೆ ಆಗಲಿಲ್ಲ ಸಂಪೂರ್ಣವಾಗಿ ಜಗತ್ ಪರಿವರ್ತನೆ. ಶಬ್ದದಿಂದಾಗ್ಲಿ, ಕರ್ಮದಿಂದಾಗ್ಲಿ, ಅಥವಾ ಬರೀ ಶಬ್ದ ಕರ್ಮದ ಸ್ಥೂಲ ಸೇವೆಯಿಂದಾಗ್ಲಿ ಜಗತ್ತು ಪರಿವರ್ತನೆ ಆಗೋದಿಲ್ಲ.
ಶಬ್ದದಿಂದ ಕರ್ಮದಿಂದ ಭಾಗಶಃ ಒಂದಷ್ಟು ವ್ಯಕ್ತಿಗಳನ್ನ ಒಂದಷ್ಟು ಪ್ರದೇಶವನ್ನ ಪರಿವರ್ತನೆ ಮಾಡಬಹುದು ಹೊರತಾಗಿ ಸಂಪೂರ್ಣ ಜಗತ್ತಿನ ಪರಿವರ್ತನೆ ಆಗಬೇಕು ಅಂದರೆ ಬರೀ ಕರ್ಮ ಬರೀ ಸೇವೆಯಿಂದ ಸಾಧ್ಯ ಆಗೋದಿಲ್ಲ. ಹಾಗಾಗಿನೇ ಶಿವತಂದೆ ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವು ಶಾಂತಿಯ ಸ್ವಧರ್ಮದಲ್ಲಿ ಸ್ಥಿತರಾಗಿ. ಜಗತ್ತು ಉದ್ಧಾರ ಆಗುವಂಥ ಟೈಮು, ಜಗತ್ತು ಮಹಾಪರಿವರ್ತನೆ ಆಗುವಂತಹ ಸಮಯದಲ್ಲಿ ಜಗತ್ತಿನ ಗದ್ದಲದೊಳಗಡೆ ನಾವು ಒಂದಷ್ಟು ಗದ್ದಲ ಮಾಡಿಕೊಂಡು ಕೂಡೋದ್ರಿಂದ ಏನೂ ಉಪಯೋಗ ಇಲ್ಲ. ಜಗತ್ತಿನ ಈ ಒಂದು ಅತಿ ದೊಡ್ಡ ಪುರಾವರ್ತನೆಯ ಮಹಾಕರ್ಮದಲ್ಲಿ ನಮ್ಮ ಕರ್ಮದಿಂದ ಏನೂ ಆಗಬೇಕಾಗಿಲ್ಲ. ಆದರೆ ಇದು ಗೊತ್ತಿಲ್ಲ ನಮಗೆ. ಸಾಕಾರ ಶಬ್ದ ಮತ್ತು ಕರ್ಮಗಳಿಗೆ ಎಷ್ಟು ಶಕ್ತಿ ಇದೆಯೋ ಪರಿವರ್ತನೆ ಮಾಡಲಿಕ್ಕೆ, ಅದಕ್ಕಿಂತ 100 ಪಟ್ಟು ಹೆಚ್ಚು ಶಕ್ತಿ ಮನಸ್ಸಿಗೆ ಇದೆ, ಸಂಕಲ್ಪಕ್ಕೆ ಇದೆ. ಅದನ್ನು ಕರ್ಮನೇ, ಸೂಕ್ಷ್ಮ ಕರ್ಮ ಇದು. ಸಂಕಲ್ಪ ಮಾಡುವುದು, ಶುಭ ಭಾವನೆ ಮಾಡುವುದು ಕೂಡ, ಇದು ಕೂಡ ಸೇವೆನೇ, ಸೂಕ್ಷ್ಮ ಸೇವೆ. ಆದರೆ ಇದಕ್ಕೂ ಕೂಡ ಒಂದು ವ್ಯಾಪ್ತಿ ಇದೆ. ಆದರೆ ಇದಕ್ಕಿಂತ 1000 ಪಟ್ಟು ಶಕ್ತಿಶಾಲಿಯಾಗಿರುವಂಥದ್ದು ನಿರಾಕಾರ ಆತ್ಮ ಸ್ಮೃತಿ ಸ್ವರೂಪರಾಗೋದ್ರಲ್ಲಿ. ನಾವೆಲ್ಲ ನಿರಾಕಾರ ಆತ್ಮರು ಪ್ರತಿಯೊಬ್ಬರ ಭ್ರೂ ಮಧ್ಯದಲ್ಲಿ ಇದ್ದೇವೆ. ಒಂದೊಂದು ಆಟಮ್ ಬಾಂಬ್ ತರ ನಾವೆಲ್ಲರೂ ಕೂಡ ಇದ್ರೂ ಸ್ಮೃತಿ ಸ್ವರೂಪರಾಗಿಲ್ಲ, ಸ್ವಧರ್ಮದಲ್ಲಿ ಇಲ್ಲದೆ ಇರುವ ಕಾರಣ ಆ ಆತ್ಮದ ಪ್ರಭಾವ ಅನ್ಯ ಆತ್ಮರ ಮೇಲೆ ಆಗ್ತಾ ಇಲ್ಲ. ನಾವೀಗ ಹೇಳ್ತೀವಿ ಸೇವೆ ಮಾಡೋದ್ರಿಂದ, ವಾಚಾ ಸೇವೆ ಮಾಡೋದ್ರಿಂದ, ಕರ್ಮಣ ಸೇವೆ ಮಾಡೋದ್ರಿಂದ ಅನೇಕ ಆತ್ಮರು ಪ್ರದರ್ಶನಗಳಲ್ಲಿ ಬರೋದ್ರಿಂದ ಅವರ ಪರಿವರ್ತನೆ ಆಗ್ಬಿಡುತ್ತೆ, ಮಾರ್ಗಕ್ಕೆ ಬರ್ತಾರೆ ಅಂತ ಹೇಳ್ತೀರಿ. ಇದಕ್ಕಿಂತ 1000 ಪಟ್ಟು ಹೆಚ್ಚು ಆತ್ಮರನ್ನ ಪರಿವರ್ತನೆಯ ಮಾಡುವ ತಾಕತ್ತು ಆತ್ಮದ ಸ್ಮೃತಿಯಲ್ಲಿ ಸ್ಥಿತರಾಗಿ ಸ್ವಧರ್ಮದಲ್ಲಿ ಇದ್ದಾಗ ಸಹಸ್ರ ಆತ್ಮರ ಕಲ್ಯಾಣ ಆಗುತ್ತೆ, ಪ್ರಕೃತಿಯ ಕಲ್ಯಾಣವೂ ಆಗುತ್ತೆ, ಸರ್ವಾತ್ಮರ ಕಲ್ಯಾಣವೂ ಆಗುತ್ತೆ. ಅಂತಹ ಒಂದು ಶಕ್ತಿ ಆತ್ಮದಲ್ಲಿದೆ. ಆದರೆ ಅದರ ಸ್ಮೃತಿ ಮತ್ತು ಸ್ವಧರ್ಮವನ್ನು ನಾವು ಬಿಟ್ಟಿರೋದ್ರಿಂದ ಆ ನಿರಾಕಾರ ಶಕ್ತಿಯನ್ನು ಉಪಯೋಗಿಸ್ತೇ ಇರೋದ್ರಿಂದ ನಮ್ಮ ಸೇವೆ ಸಣ್ಣ ಪ್ರಮಾಣದಲ್ಲಿ ಆಗ್ತಾ ಇದೆ ಅಷ್ಟೆ. ಒಬ್ಬ ಯೋಗಿ, ಒಬ್ಬ ಜ್ಞಾನಿ ಮಾತ್ರ ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ಮಾತ್ರನೇ ಆ ಒಂದು ನಿರಾಕಾರ ಸ್ಮೃತಿಯ ಶಸ್ತ್ರವನ್ನು ಬಳಸಿಕೊಂಡು ಜಗತ್ ಪರಿವರ್ತನೆಯನ್ನು ಮಾಡೋದರಲ್ಲಿ ಮಹಾನ್ ಪಾತ್ರವನ್ನು ಮಾಡ್ತಾರೆ. ಈ ಪಾತ್ರವನ್ನು ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ಮಾತ್ರನೇ ಮಾಡಲಿಕ್ಕಾಗುವಂಥದ್ದು. ಹಾಗಾಗಿ ಈ ಸಮಯದಲ್ಲಿ ನಾವು ಯಾರೆಲ್ಲ ಈ ಬ್ರಹ್ಮಜ್ಞಾನವನ್ನು ಪಡೆದ ಬ್ರಹ್ಮಕುಮಾರಿಯರು ಯಾರೆಲ್ಲ ನಾವಿದ್ದೇವೆ, ನಾವೆಲ್ಲರೂ ಕೂಡ ಬರೀ ಕರ್ಮ ಬರೀ ವಾಚಾ ಸೇವೆಯಲ್ಲಿ ಮುಗಿದೋಗ್ಬಿಡುತ್ತೆ ಅನ್ನುವ ಭ್ರಮೆಯಲ್ಲಿ ಇರೋದು ಬೇಡ. ಬರೀ ಸಂಕಲ್ಪದಿಂದ ಸಿದ್ಧಿ ಮಾಡ್ಕೊಂಡ್ಬಿಟ್ರೆ ಎಲ್ಲ ಆಗ್ಬಿಡುತ್ತೆ ಅನ್ನುವಂಥದ್ದು ಕೂಡ ಭ್ರಮೆ ಬೇಡ. ನಿರಾಕಾರವನ್ನು ಮುಟ್ಟಬೇಕು, ನಿಸ್ಸಂಕಲ್ಪ ಸ್ಥಿತಿಗೆ ಏರಬೇಕು, ಸ್ವಧರ್ಮ ಶಾಂತಿಯಲ್ಲಿ ಇರಬೇಕು ಅನ್ನುವ ಗುರಿಯನ್ನು ಇಟ್ಕೊಳ್ಳಿ.
ಇದನ್ನು ರೀಚ್ ಮಾಡೋದಕ್ಕೆ ಎಲ್ಲರೂ ರೇಸಲ್ಲಿದ್ದಾರೆ. ಆದರೆ ಇದಕ್ಕೆ ಈ ರೇಸಲ್ಲಿ ಕಂಡೀಷನ್ ಏನು, ಯಾರು ಮುಂದೆ ಬರಲಿಕ್ಕೆ ಸಾಧ್ಯ ಈ ರೇಸಲ್ಲಿ ಅಂದರೆ ಯಾರು ಅಂತರ್ಮುಖದಲ್ಲಿದ್ದಾರೆ, ಯಾರು ಶಬ್ದದಿಂದ ದೂರ ಇರಲಿಕ್ಕೆ ಇಷ್ಟಪಡ್ತಾರೆ, ಕರ್ಮ ಮಾಡಿಯೋ ಮಾಡದಂಥ ಸ್ಥಿತಿಯಲ್ಲಿ ಇರ್ತಾರೆಯೋ, ನಿರ್ಲಿಪ್ತ ಸ್ಥಿತಿ, ನಿರ್ಮೋಹ ಸ್ಥಿತಿ, ನಿಶ್ಚಲ ಸ್ಥಿತಿಯಲ್ಲಿ ಇರ್ತಾರೆಯೋ, ಆ ಒಂದು ನಿರಾಕಾರ ಸ್ಥಿತಿಯಲ್ಲಿ ಬಂದು ಶಾಂತಿ ಸ್ವಧರ್ಮದಲ್ಲಿ ನಿಂದು ಆ ಅನುಭೂತಿಯನ್ನು ಮಾಡಬೇಕು ಅಂದರೆ ಶಾಂತಿಯನ್ನು ಮೊದಲು ನೀವು ಇಷ್ಟಪಡಬೇಕು, ಏಕಾಂತವನ್ನು ಇಷ್ಟಪಡಬೇಕು, ಅಂತರ್ಮುಖತೆಯನ್ನು ಇಷ್ಟಪಡಬೇಕು. ಈ ಥರ ಹೇಳಿದ ತಕ್ಷಣ ಅಣ್ಣವರೇ ನಿಮ್ಮ ಥರ ನಾವು ಫ್ರೀ ಆಗಿಲ್ಲ, ನಾವು 24 ಗಂಟೆ ಕರ್ಮದಲ್ಲೇ ಇರ್ತೀವಿ, ನಮಗೆ ಅನಿವಾರ್ಯ ಕರ್ಮಗಳಿದೆ, ಜವಾಬ್ದಾರಿ ಇದೆ, ನಾವು ಬೇಡ ಅಂದ್ರೂ ನಾವು ಶಬ್ದದಲ್ಲಿ, ಕರ್ಮದಲ್ಲಿ, ವ್ಯವಹಾರದಲ್ಲಿ ಜನಗಳ ಮಧ್ಯೆ ಇರಬೇಕಾಗತ್ತೆ ಅಣ್ಣವರೇ. ಹೌದಿದು ಪಾತ್ರ ನನ್ನ ಕೈಯಲ್ಲೂ ಇಲ್ಲ, ನಿಮ್ಮ ಕೈಯಲ್ಲೂ ಇಲ್ಲ. ನನ್ನ ಪಾತ್ರ ಯಾವಾಗ ಎಲ್ಲಿರಬೇಕು ಅಂತ ನಾನು ಕೂಡ ಡಿಸೈಡ್ ಮಾಡೋಕ್ಕಾಗಲ್ಲ, ನಿಮ್ಮ ಪಾತ್ರನೂ ಕೂಡ ನೀವು ಡಿಸೈಡ್ ಮಾಡೋಕ್ಕಾಗಲ್ಲ. ಇವತ್ತು 1000 ಜನಗಳ ಮಧ್ಯೆ ಇರ್ಬೋದು, ನಾಳೆ ಏಕಾಂಗಿಯಾಗಿ ಒಂದು ರೂಮಲ್ಲಿ ಇರ್ಬೋದು. ನಮ್ಮ ಪಾತ್ರಗಳು ಎಲ್ಲಿದೆಯೋ ಅಲ್ಲಿ ನಾವು ಇರಲೇಬೇಕು. ಅದು ಕರ್ಮದ ಮಧ್ಯನೋ ಶಬ್ದದ ಮಧ್ಯನೋ ಇರಲೇಬೇಕಾಗತ್ತೆ. ಹಾಗಂತ ಹೇಳಿ ನಿಮ್ಮನ್ನು ಅಂತರ್ಮುಖತೆ ಇಷ್ಟಪಡಬಾರದು ಅಂತ ಯಾರು ಕಟ್ಟಿ ಹಾಕಿದ್ದಾರೆ? ಏಕಾಂತವನ್ನು ಇಷ್ಟಪಡಬೇಡಿ ಅಂತ ಯಾರು ಹೇಳಿದ್ದಾರೆ? ಶಾಂತಿಯಲ್ಲಿ ಇರಬೇಕು ಅಂತ ಬಯಸಬೇಡಿ ಅಂತ ಯಾರು ಹೇಳಿದ್ದಾರೆ? ಬಯಕೆ ನಿಮ್ಮದಾಗಿರಲಿ, ಆಸಕ್ತಿ ನಿಮ್ಮದಾಗಲಿ, ಪಾತ್ರ ಎಷ್ಟೇ ಬೀಜಿಯಲ್ಲಿ, ಶಬ್ದದಲ್ಲಿ, ಕರ್ಮದಲ್ಲಿ ಇದ್ದುಕೊಳ್ಳಿ, ಮಾಡಬೇಕಾಗತ್ತೆ. ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ಸೇವೆ, ಕರ್ಮ, ವಾಚಾ ಸೇವೆ ಎಲ್ಲವೂ ಮಾಡಬೇಕಾಗತ್ತೆ. ಗದ್ದಲದಲ್ಲಿನೇ ಇರಬೇಕಾಗತ್ತೆ, ಇರೋಣ. ಮಮ್ಮರವ್ರಿಗಿಂತ ಜವಾಬ್ದಾರಿ ಇತ್ತು ನಮಗೆ. ಇವತ್ತು ನಾವು ಬೇಕಾದಂಥ ದೊಡ್ಡ ಸೆಂಟರ್ ಕಟ್ಟಿರ್ಬೋದು, ಅಥವಾ ಬೇಕಾದಷ್ಟು ದೊಡ್ಡ ಸಂಸಾರ ನಿಭಾಯಿಸ್ತಿರ್ಬೋದು, ದೊಡ್ಡ ಹುದ್ದೆಯಲ್ಲೇ ಇರ್ಬೋದು ಅನ್ಕೊಳ್ಳಿ. ನಾವು ಮಮ್ಮಾರವ್ರಿಗಿರುವಷ್ಟು ಕರ್ಮಣ ಸೇವೆ ಇದೆಯೇನ್ರಿ ನಮಗೆ? ಮಮ್ಮಾರವ್ರಿಗಿರುವಷ್ಟು ಜವಾಬ್ದಾರಿ ಇದೆಯೇನ್ರಿ ನಮಗೆ? ಮಮ್ಮಾರವ್ರು ಹೊತ್ಕೊಂಡಿರೋ ಭಾರವನ್ನು ನಾವು ಹೊತ್ಕೊಂಡಿದ್ದೀವೇನ್ರಿ ಇವತ್ತು? ಮಮ್ಮಾರವ್ರ ಸಮಾಜವನ್ನು ಫೇಸ್ ಮಾಡಿದಷ್ಟು ನಾವು ಮಾಡ್ತಾ ಇದ್ದೀವೇನ್ರಿ ಇವತ್ತು? ಸುಮ್ಮನೆ ನಮಗೆ ನಾವು ಅಂದ್ಕೊಳ್ತಾ ಇದ್ದೀವಿ, ನಾವು ಬ್ಯುಸಿ ಇದ್ದೀವಿ, ನಮಗೆ ಜವಾಬ್ದಾರಿ ಇದೆ, ನಮಗೆ ಹಂಗಿದೆ. ಒಳಗಡೆ ಆಸಕ್ತಿ ಇತ್ತು ಮಮ್ಮಾರವರಿಗೆ, ನಾನು ಏಕಾಂತವಾಗಬೇಕು, ಅಂತರ್ಮುಖಿ ಆಗಬೇಕು, ಶಾಂತಿಯಲ್ಲಿ ಇರಬೇಕು, ಆ ಶಾಂತಿಯ ತುಟ್ಟ ತುದಿಯನ್ನು ಏರಬೇಕು ಅನ್ನುವ ಆತುರ, ಹಂಬಲ ಮಮ್ಮರವರಲ್ಲಿರುವ ಕಾರಣ ಇಡೀ ದಿನ ಅವ್ರ ಜವಾಬ್ದಾರಿಯಿಂದ ಎಷ್ಟೇ ಕರ್ಮದಲ್ಲಿ, ಶಬ್ದದಲ್ಲಿ ಇದ್ರೂ ಕೂಡ ಯಾವಾಗ ಆ ಕರ್ಮದಿಂದ ಮುಕ್ತರಾಗ್ತಿದ್ರು, ಆ ಕರ್ಮದಿಂದ ಬಿಡುಗಡೆ ಆಗ್ತಿತ್ತು, ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿವರೆಗೂ ಕರ್ಮ ಮಾಡ್ತಾ 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 ಇದ್ರೂ ಕೂಡ ಲಕ್ಷ್ಯ ಅದೇ ಇಟ್ಕೊಂಡು ಯಾವಾಗ ಕರ್ಮದಿಂದ ಕೆಳಗಡೆ ಇಳಿತಾ ಇದ್ರು, ಆ ಸೇವೆ ಮುಗಿತಾ ಇತ್ತು, ಆ ಸಮಯದಲ್ಲಿ ಸಾಯಂಕಾಲ 6 ಗಂಟೆ ಆಯಿತು ಅಂದರೆ ಅದು ಅರ್ಧ ಗಂಟೆ ಸಿಗಲಿ, 1 ಗಂಟೆ ಸಿಗಲಿ, 2 ಗಂಟೆ ಸಿಗಲಿ, ಕ್ಲಾಸು ಯೋಗದ ಜೊತೆಗೆ ರಾತ್ರಿಗಳೆಲ್ಲ ಎದ್ದು ಕೂತ್ಕೊಂಡಿದ್ದಾರೆ ಮಮ್ಮ. ರಾತ್ರಿ ನಿದ್ದೆಗಿಂತ ಹೆಚ್ಚು ಯೋಗ ಮಾಡಿದ್ದೆ ಜಾಸ್ತಿ ಮಮ್ಮರವರು. ಬೆಳಗ್ಗೆ ಅಮೃತ ವೇಳೆಯಲ್ಲೂ ಕೂಡ 2 ಗಂಟೆ ಅಂದರೆ 2 ಗಂಟೆ, 3 ಗಂಟೆ ಅಂದರೆ 3 ಗಂಟೆಗೆ ಎದ್ದು ಕೂತ್ಕೊಂಡ್ಬಿಡೋರು. ಮತ್ತೆ ಹಗಲು ರಾತ್ರಿ, ಹಗಲು ರಾತ್ರಿ, ಹಗಲು ರಾತ್ರಿ, ಹಗಲತ್ತೆ ಟೈಮ್ ಸಿಗ್ಬೇಕಂತೇನಿಲ್ಲ, ರಾತ್ರಿ ಹೊತ್ತು ನಮ್ಮದೇ ಇರುತ್ತೆ. ಏಕಾಂತವಾಗಿ ಕೂತ್ಕೊಂಡ್ಬಿಡೋದು. ಆಸಕ್ತಿ ಇದ್ರೆ ಮಾಡ್ಕೊಳ್ಬೋದು. ನಾವು ಜವಾಬ್ದಾರಿ ನೆಪ ಹೇಳ್ತಾ ಇರಲಿಲ್ಲ. ನಾವು ಒಬ್ಬ ವ್ಯಕ್ತಿ IAS ಓದಬೇಕಾಗಿದೆ ಅಂತಂದ್ರೆ ಆತಗೆ ಎಂಥ ಉದ್ಯೋಗದಲ್ಲಿದ್ರೂ ಕೂಡ ಆತ ರಾತ್ರಿ ಹೊತ್ತು ಎದ್ದು ನಿದ್ದೆಗೆಟ್ಟು ಓದ್ತಾನೆ. ಯಾಕೆಂದ್ರೆ ಅದನ್ನು ಕನಸು ಕಂಡಿರುತ್ತಾನೆ ಆತ. ಹಂಗೆ ಒಂದು ಮಾತಿದೆ, ಕತ್ತಲೆಯಲ್ಲೂ ಕೂಡ 4 ಹೆಜ್ಜೆ ನಡೆದು ಬಿಡ್ಬೋದಂತ.
ಬೆಳಕಿಲ್ಲದ ಜಾಗದಲ್ಲಿ ಕತ್ತಲಲ್ಲೂ ಕೂಡ ಒಂದು 4 ಹೆಜ್ಜೆ ನಡೆದು ಬಿಡಬಹುದು. ಆದರೆ ಕನಸಿಲ್ಲದೆ ಜೀವನದಲ್ಲಿ ನಾವು ನಡಿಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ನಮ್ಮ ಜೀವನದಲ್ಲಿ ನಮ್ಮ ಕನಸಿರಬೇಕು. ನಮಗೆ ನಾನಾ ನಿರಾಕಾರವನ್ನು ಮುಟ್ಟಬೇಕು, ಆತ್ಮದ ಸ್ವಧರ್ಮವನ್ನು ಅನುಭೂತಿ ಮಾಡಬೇಕು, ಅಖಂಡವಾದ ಆಳವಾದ ಶಾಂತಿಯ ಶಕ್ತಿಯನ್ನು ನಾನು ಪಡಿಬೇಕು. ಈ ರೀತಿಯಾಗಿ ನಮಗೆ ಒಂದು ಕನಸಿದ್ರೆ, ಒಳಗಡೆ ಒಂದು ಕಿಚ್ಚು ಫೈರ್ ಇದ್ರೆ, ನಾನು ಹಗಲೊತ್ತು ಎಷ್ಟು ಕೆಲಸ ಮಾಡಿದರೂ ಲಕ್ಷ್ಯ ಅಲ್ಲೇ ಇರುತ್ತೆ. ಹಗಲೊತ್ತು ಎಷ್ಟೇ ಜವಾಬ್ದಾರಿ ನಿಭಾಯಿಸಿದರೂ ಕೂಡ ನನ್ನ ಲಕ್ಷ್ಯ ಅಲ್ಲೇ ಇರುತ್ತೆ. ಆ ಲಕ್ಷ್ಯಕ್ಕೆ ತಕ್ಕಂತೆ ಲಕ್ಷಣ ನಮ್ಮದು ಇರುತ್ತೆ. ಆಗ ನನಗೆ ನಿದ್ದೆಗಿಂತ ಹೆಚ್ಚಾಗಿ ಆ ಕನವರಿಕೆ ಕನಸು ಹೆಚ್ಚಾಗಿರೋದ್ರಿಂದ ಎದ್ದು ಕೂತ್ಕೊಂತೀನಿ. ನಾನು ಆತ್ಮ 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 ಎನ್ನುವ ಸ್ಮೃತಿ ಅಭ್ಯಾಸವನ್ನು ಮಾಡ್ತೀವಿ. ಏಕಾಂತತೆಯಲ್ಲಿ ಉಳ್ಕೊಳ್ತೀವಿ. ಅನಿವಾರ್ಯ ಇದ್ದಾಗ ವ್ಯವಹಾರದಲ್ಲಿ ಇರೋದನ್ನು ಬಿಟ್ಟು ಏಕಾಂತದಲ್ಲಿ ಬರೋದು ವೈರಾಗ್ಯ, ಅದು ಹಠಯೋಗ ಅನ್ಕೊಳ್ಳೋಣ. ಆದರೆ ನಾವೇನು ಬಿಡ್ತಾ ಇಲ್ವೇ? ನಮ್ಮ ಪಾತ್ರ, ನಮ್ಮ ಜವಾಬ್ದಾರಿಯನ್ನು ಮಾಡ್ತಾ ನನಗೊಂದು ಕ್ಷಣ ಸಿಕ್ಕರೂ ಅದನ್ನು ವ್ಯರ್ಥ ಮಾಡ್ದೇನೆ, 1 ನಿಮಿಷ ಸಿಕ್ಕರೂ ವ್ಯರ್ಥ ಮಾಡ್ದಿರನೆ, ಅರ್ಧ ಗಂಟೆ 1 ಗಂಟೆ ಸಿಕ್ಕರೂ ವ್ಯರ್ಥ ಮಾಡ್ದಿರನೆ, ಆ ಒಳಗಡೆ ಇರುವ ಆತ್ಮದ ಸ್ಮೃತಿ ಸ್ವರೂಪದಲ್ಲಿ ಬರಲಿಕ್ಕೆ, ಸ್ವಧರ್ಮ ಶಾಂತಿಯ ಆಳವಾದ ಅನುಭೂತಿಯನ್ನು ಟಚ್ ಮಾಡಲಿಕ್ಕೆ ಗಂಟೆಗಟ್ಟಲೆ ಕೂತ್ಕೋಬೇಕಾಗತ್ತೆ. ನಾವು ಗಂಟೆಗಟ್ಟಲೆ ಯೋಗದಲ್ಲಿ ಕೂತ್ಕೋಬೇಕು. ಈ ಹಂಬಲ ಇರುವವರು ಒಂದಷ್ಟು ಅಗಲತ್ತೂ ಕೂಡ ನಾನು ನೋಡ್ದಂಗೆ ಅವರು ಸೆಂಟ್ರಲ್ಲಿರಲಿ, ಯಾವುದೇ ಸೇವೆಯಲ್ಲಿರಲಿ, ಕರ್ಮಣ ಸೇವೆ ಇದ್ದಾಗ ಮಾಡ್ತಾರೆ. ಕೆಲವರು ಏನಂದರೆ ಇಡೀ ದಿನ ಏನೋ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಏನೋ ಮಾಡ್ತಿದ್ದಂಗೆ ತೋರಿಸ್ಕೊಳ್ಬೇಕು, ಅಥವಾ ಏನೋ ಮಾಡ್ತಿದ್ದಂಗೆ ಇರಬೇಕು. ಅವ್ರಿಗಿಲ್ಲ ಅಂದರೆ ಏನೋ ಒಂಥರ ಜಿಡ್ಡು ಹಿಡ್ದಂಗೆ ಆಗುತ್ತೆ. ಆದರೆ ಒಬ್ಬ ಜ್ಞಾನಿಗೆ, ಒಬ್ಬ ಯೋಗಿಗೆ ಆ ರೀತಿ ಇರೋದಿಲ್ಲ. ಕರ್ಮಣ ಮಾಡಬೇಕಾ ಮಾಡ್ತಾ ಇರ್ತಾರೆ. ಮುಗಿತಾ 1 ನಿಮಿಷ ಸಿಕ್ಕರೆ ಯೋಗದಲ್ಲಿ ಹೋಗಿ ಕೂತ್ಕೊಳ್ಳೋಕೆ ನೋಡ್ತಿರ್ತಾರೆ. ಮತ್ತೆ ಅವ್ರನ್ನ ಅಕ್ಕವ್ರು ಕರಿಬೇಕಾಗುತ್ತೆ, ಅಣ್ಣವರೇ ಬನ್ನಿ ಅಂತ. ಮತ್ತೆ ಹೋಗಿ ಒಂದು ಸೇವೆ ಹೇಳ್ತಾರೆ, ಮತ್ತೆ ಮಾಡ್ತಾರೆ. ಅವಾಗ ಅಕ್ಕವ್ರು ಅಂತಾರೆ, ಏನು ನಿಮ್ಮ ಪದೇ ಪದೇ ಕರಿಬೇಕಾ, ನೀವು ಇಲ್ಲಿರೋಕ್ಕಾಗಲ್ವಾ ಅಂತಾರೆ. ಆದರೆ ಒಬ್ಬ ಜ್ಞಾನಿಗೆ, ಒಬ್ಬ ಯೋಗಿಗೆ 1 ನಿಮಿಷನೂ ಕೂಡ ಫ್ರೀಯಾಗಿ ಕೂತ್ಕೊಳ್ಬೇಕು ಅಂತ ಅನಿಸೋದಿಲ್ಲ. ಸುಮ್ಮನೆ ಏನೋ ಟೈಮ್ ಪಾಸ್ ಕಾಲ ಕಳಿಬೇಕು ಅಂತ ಅನಿಸೋದಿಲ್ಲ. ಸೇವೆ ಮಾಡೋಣ, ಸೇವೆ ಇರಲಿ, ಆದರೆ ಗಂಟೆಗಟ್ಟಲೆ ಯೋಗದಲ್ಲಿ ಮುಳುಗಬೇಕು, ಅಂತರ್ಮುಖದಲ್ಲಿ ಮುಳುಗಬೇಕು, ಶಾಂತಿಯ ಸುಖದಲ್ಲಿ ಮುಳುಗಬೇಕು, ಆಳವಾದ ಆನಂದದಲ್ಲಿ ಮುಳುಗಬೇಕು, ಆ ನಿರಾಕಾರ ಶಕ್ತಿಯ ಅನುಭೂತಿಯಲ್ಲಿ ಬರಬೇಕು ಅನ್ನೋದು ಹಂಬಲ ಇರುತ್ತೆ. ಅಂಥವ್ರು ಮತ್ತೆ ಮತ್ತೆ ಯೋಗದಲ್ಲಿ ಕೂತ್ಕೊಳ್ಬೇಕು ಅಂತ ಅನಿಸುತ್ತೆ. ಕರ್ಮ ಮಾಡೋದು ಸಹಜ, ಯೋಗ ಸಹಜ. ಆದರೆ ಅನಾದಿಯಾಗಿ ನಾವು ನೋಡೋದಾದರೆ ಯೋಗ ಸಹಜ, ಕರ್ಮ ಅಸಹಜ ಆಗಬೇಕಿತ್ತು. ಬಿಟ್ಟ ತಕ್ಷಣವೇ ಮತ್ತೆ ನಾವು ಶಾಂತಿಯಲ್ಲಿರಲಿಕ್ಕೆ, ಕರ್ಮದಿಂದ ವಿಮುಖರಾಗಲಿಕ್ಕೆ, ಏಕಾಂತದಲ್ಲಿರಲಿಕ್ಕೆ ಬಯಸಬೇಕಾಗಿತ್ತು. ಕರ್ಮ ಮಾಡೋದಕ್ಕೆ ಕಷ್ಟ ಅನ್ನಿಸ್ಬೇಕು, ಅದು ಅಸಹಜ, ಅದು ನನ್ನ ಧರ್ಮ ಅಲ್ಲ ಅಂತ ಅನ್ನಿಸ್ಬೇಕಿತ್ತು. ಆದರೆ ಇವತ್ತು ನಾವೆಲ್ಲರೂ ಹೆಂಗೆ ಮಾಡ್ಕೊಂಡಿವಿ? ಕರ್ಮ ಸಹಜ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಶಬ್ದ ಸಹಜ ಮಾಡ್ಕೊಂಡ್ಬಿಟ್ಟಿದ್ದೀವಿ, ನಿಶ್ಶಬ್ದ ಅಸಹಜ ಮಾಡ್ಕೊಂಡಿದ್ದೀವಿ, ಶಾಂತಿ ಅಸಹಜ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಇವರು ವಿಲನ್ಗಳ ಥರ ಕಾಣಿಸ್ತಾರೆ. ಯಾರು ಶಾಂತಿಯಲ್ಲಿ ಹೋಗ್ತಾರೆ, ಯಾರು ಏಕಾಂತದಲ್ಲಿ ಇರಲಿಕ್ಕೆ ಬಯಸ್ತಾರೆ, ಅವರು ಜಗತ್ತಿಗೆ ವಿಲ್ಲನ್ಗಳ ಥರ ಕಾಣಿಸ್ತಾರೆ. ಯಾಕಂದರೆ ಅದು ಅಸಹಜವಾಗಿರೋದನ್ನು ಮಾಡ್ತಿದ್ದಾರೆ ಇವರು. ಇದು ಸಹಜ. ಅವರೇನು ಅಂದ್ಕೊಂಡಿದ್ದಾರೆ, ಇದು ಸುಮ್ಮನೆ ಇವ್ರಿಗೆ ಕೆಲಸ ಇಲ್ಲದೆ ಹೋಗಿ ಕೂತ್ಕೊಂಡ್ಬಿಡ್ತಾ ಇದ್ದಾರೆ, ಮೈಗಳತನದಿಂದ ಕೂತ್ಕೊಂಡ್ಬಿಡ್ತಿದ್ದಾರೆ, ಕೆಲಸ ಮಾಡೋಕ್ಕಾಗದಿರೋ ಹೋಗಿ ಕೂತ್ಕೊಂಡ್ಬಿಡ್ತಿದ್ದಾರೆ ಅಂತ ಅಂದ್ಕೊಳ್ತಿದ್ದಾರೆ. ಕೂತ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಬಾಬಾ ರೂಮಲ್ಲಿ ಹೋಗಿ ಕೆಲಸವನ್ನು ಬಿಟ್ಟು 1 ನಿಮಿಷ ಕೂತ್ಕೊಳ್ಳಿ, ಗೊತ್ತಾಗುತ್ತೆ ನೀವು ಎಷ್ಟೊತ್ತು ಒಳಗಡೆ ಕೂಡುತ್ತೀರಿ ಅನ್ನೋದು. 10 ನಿಮಿಷ ಬೇಡ, 20 ನಿಮಿಷದೊಳಗಡೆ ಎದ್ದು ಹೊರಗಡೆ ಬರಲಿಕ್ಕೆ ನೋಡ್ತೀರಿ ನೀವು. ಇರೋಕ್ಕಾಗೋದಿಲ್ಲ, ಯಾಕಂದ್ರೆ ಅಸಹಜ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಯೋಗ ಅನ್ನೋದು ಅಸಹಜ ಆಗೋಗ್ಬಿಟ್ಟಿದೆ, ಶಾಂತಿ ಅನ್ನೋದು ಅಸಹಜ ಆಗೋಗ್ಬಿಟ್ಟಿದೆ. ಅದಕ್ಕೆ ನಿಮಗೆ ಯೋಗದಲ್ಲಿ ಕೂಡಲಿಕ್ಕೆ ಆಸಕ್ತಿನೇ ಆಗೋದಿಲ್ಲ. ಅದಕ್ಕೆ ಕರ್ಮ 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 ಅಂತ ಬಾಬರವರ ಶಬ್ದಗಳನ್ನ ಬಳಸ್ಕೊಂಡು, ನಾವೇನು ಸನ್ಯಾಸಿಗಳಲ್ಲ, ನಾವೇನು ವೈರಾಗಿಗಳಲ್ಲ, ನಾವೇನು ಹಠಯೋಗಿಗಳಲ್ಲ ಅನ್ನೋ ಶಬ್ದಗಳನ್ನ ಇಟ್ಟುಕೊಂಡು ಇವತ್ತು ಎಲ್ಲರೂ ಕರ್ಮದಲ್ಲೇ ಮುಳುಗಿ ಹೋಗ್ತಿದ್ದಾರೆ ಸೇವೆ ಹೆಸರಲ್ಲಿ. ಯಾವತ್ತೂ ನಿಮ್ಮ ಪುರುಷಾರ್ಥ ಯಾರೂ ಬಂದು ಮಾಡ್ಸೋಕ್ಕಾಗೋದಿಲ್ಲ. ನಿಮ್ಮನ್ನು ಸ್ವಧರ್ಮದಲ್ಲಿ ಯಾರೋ ಬಂದು ಕೂಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ಳಿ.
ಶಿವ ಭಗವಾನ್ ವಾಚ ಇದೆ, ನಿಮ್ಮ ಸ್ವಧರ್ಮದಲ್ಲಿ ಕುಳಿತುಕೊಳ್ಳಿ ಅಂತ. ಇವತ್ತು ಓಂ ಶಾಂತಿ ಅಂತ ನಮಗೆ ಮಹಾಮಂತ್ರ ಕೊಟ್ಟಿರೋದು ಇದಕ್ಕಾಗಿಯೇ. ಪ್ರತಿಕ್ಷಣ ಶಾಂತಿಯ ಸ್ವಧರ್ಮದಲ್ಲಿ ಇರಿ ಅಂದರೆ ಅರ್ಥ ಏನು? ಶಬ್ದದಿಂದ ಕರ್ಮದಿಂದ ಅತೀತವಾದ ಶಾಂತಿಯ ಸ್ಥಿತಿಯ ಅನುಭೂತಿಯಲ್ಲಿ ಇರಿ. ಅದು ನಿಜವಾದ ಆತ್ಮೀಯತೆ. ಅರೆ ಹಿಂಗೆ ಕೂತ್ಕೊಂಡ್ರೆ ಅದಕ್ಕೆ ಓಂ ಶಾಂತಿಯಲ್ಲಿ ಇರಬೇಕು ಅಂತಂದರೆ, ಓಂ ಅಂದರೆ ನನ್ನ ಆತ್ಮ, ಶಾಂತಿ ಅಂದರೆ ಅದು ನನ್ನ ಸ್ವಧರ್ಮ, ಶಾಂತಿ ಧಾಮ ನನ್ನ ಮನೆ, ಶಾಂತಿ ಸಾಗರ ನನ್ನ ತಂದೆ. ಈ ಓಂ ಶಾಂತಿಯ ಸ್ವರೂಪ ಅಂದರೆ ನನ್ನ ಆತ್ಮ, ಆತ್ಮದ ತಂದೆ, ಆತ್ಮದ ಮನೆ, ಆತ್ಮದ ಸ್ವಧರ್ಮ. ಈ ಶಾಂತಿಯ ಸರ್ವ ಸ್ವರೂಪವನ್ನು ಅಲ್ಲಿ ಅನುಭವ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಈ ಸತ್ಯವನ್ನು ತಿಳಿದ ನಾವೆಲ್ಲರೂ ಕೂಡ ಆ ಒಂದು ಶಾಂತಿಯ ಸ್ವರೂಪದಲ್ಲಿ ಸ್ವಧರ್ಮದಲ್ಲಿ ಇರುವಂಥ ಅಭ್ಯಾಸವನ್ನು ನಾವೇ ಮಾಡಿಕೊಳ್ಬೇಕು ಹೊರತಾಗಿ ಬೇರೆ ಯಾರೂ ಕೂಡ ಮಾಡಿಕೊಡೋದು ಇಲ್ಲ, ಮಾಡಿಸ್ಲಿಕ್ಕೆ ಬರೋದು ಇಲ್ಲ. ಅದಕ್ಕೆ ಈ ಯೋಗವನ್ನು ಅಭ್ಯಾಸ ಮಾಡಲಿಕ್ಕೆ ಸಮಯವನ್ನು ನಾವು ನಮ್ಮದೇ ಕೊಡಬೇಕೇ ಹೊರತಾಗಿ ಬೇರೆಯವರ ಸಮಯವನ್ನು ಇದಕ್ಕೆ ಕೊಡಲಿಕ್ಕಾಗೋದಿಲ್ಲ. ಮತ್ತು ಬೇರೆಯವರು ಯಾರೂ ಕೂಡ ಪುರುಷಾರ್ಥ ಮಾಡಿ ನಮಗೆ ಕೊಡಲಿಕ್ಕೆ ಬರೋದಿಲ್ಲ. ಸೇವೆ ನಾನಿಲ್ಲ ಅಂದ್ರೆ ಮಾಡ್ತಾರೆ, ನಡೆಯುತ್ತೆ. ಕರ್ಮನೂ ಕೂಡ ಅಷ್ಟೇ. ಹಂಗಂತ ನಮ್ಮ ಪಾತ್ರ ಅವರು ಮಾಡಲಿಕ್ಕಾಗಲ್ಲ, ಅವ್ರ ಪಾತ್ರ ನಾವು ಮಾಡಲಿಕ್ಕಾಗಲ್ಲ. ನಮ್ಮದೇನು ಭಾರ ಇದೆ, ಜವಾಬ್ದಾರಿ ಇದೆ, ನಿಭಾಯಿಸೋಣ. ಆದರೆ ಉಳಿದಿರುವ ಸಮಯದಲ್ಲಿ 24 ಗಂಟೆಗಳಲ್ಲಿ ಕರ್ಮ 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 ಅಂತ ಎಷ್ಟೇ ಬಿಜಿಯಾಗಿದ್ರು ಹಬ್ಬಬ್ಬ ಅಂದರೆ ಇಡೀ ದಿನದಲ್ಲಿ ಲೆಕ್ಕ ಹಾಕಿದರೆ ನಾವು ಮಾಡೋದೇ 4 ರಿಂದ 5 ಗಂಟೆ ಸೇವೆ. ಇಲ್ಲ ಅನ್ನೋರೆ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿವರೆಗೂ ಮಾಡ್ತೀನಿ ಅಂದರೆ ಮಧ್ಯೆ ಮಧ್ಯೆ ಬಂದು 5 ನಿಮಿಷ 10 ನಿಮಿಷ ಊಟ ತಿಂಡಿ ಅದು ಇದು ಅಂತ ಎಲ್ಲ ತೆಗೆದ್ರೆ ಕರೆಕ್ಟಾಗಿ ನಾವು ಕರ್ಮದಲ್ಲಿ ಮುಳುಗೋದು ಒಂದು 4 ರಿಂದ 5 ಗಂಟೆ. ಉಳಿದ ದಿನನಿತ್ಯ ಕರ್ಮಗಳು ಊಟ ತಿಂಡಿ ಇನ್ನೊಂದು ಮತ್ತೊಂದು ಅಂತ ಇದ್ದರೆ ಅದಕ್ಕೊಂದು 2 ಗಂಟೆ. ಹಬ್ಬಬ್ಬ ಅಂದರೆ ಒಂದು 7 ರಿಂದ 8 ಗಂಟೆ ನಿರಂತರವಾಗಿ ನಾವು ಸೇವೆಯಲ್ಲಿ ಮುಳುಗಿರ್ಬೋದು. ಬೇಡ 10 ಗಂಟೆ ಮುಳುಗ್ಬೋದು ಅಂದ್ಕೊಳ್ಳೋಣ. ಆದರೆ ಉಳಿದದ್ದೆಲ್ಲವೂ ಕೂಡ ಸ್ವಲ್ಪ ಏಕಾಂತವಾಗಿರಲಿಕ್ಕೆ ನಡೀತಾನೋ ಓಡಾಡ್ತಾನೋ ಸಿಕ್ಕೇ ಸಿಗುತ್ತೆ ನಮಗೆ. ಆಸಕ್ತಿ ಇದ್ದರೆ, ಮನಸ್ಸಿದ್ದರೆ ಮಹಾದೇವ ಅಂತ ಹೇಳಿದ್ದಾರೆ. ಹಾಗೆ ಆಸಕ್ತಿ ಇದ್ದರೆ ನಮಗೆ ನಾವಿದನ್ನು ರೀಚ್ ಮಾಡೋದು ತುಂಬ ಕಷ್ಟ ಆಗೋದಿಲ್ಲ. ನಿಮಗೆ ಮಧ್ಯ ಮಧ್ಯದಲ್ಲಿ ಎದ್ದಾಗಿನಿಂದ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಇದನ್ನೇ ಇಟ್ಕೊಳ್ಳಿ. ಜವಾಬ್ದಾರಿ ಏನಿದೆಯೋ ಡೈಲಿ ರುಟೀನ್ ಇಲ್ಲಿ ತನಕ ಹೆಂಗೆ ಮಾಡಿದಿರಿ ಹಂಗೆ ಮಾಡ್ತಾಯಿರಿ. ಅದರಲ್ಲಿ ಒಂದು ಚೂರು ಕಡಿಮೆ ಮಾಡಬೇಡಿ. ನಾನು ಹೇಳೋದಿಷ್ಟೇ, ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೆ ಇಡೀ ದಿನನಿತ್ಯ ನೀವು ಏನು ಮಾಡಬೇಕು ಅದನ್ನು ನೀವೇ ಮಾಡಬೇಕು. ನಿಮ್ಮ ಕೆಲಸ ಯಾರೂ ಬಂದು ಮಾಡಲ್ಲ, ಲಿಂಗರಾಜಣ್ಣನೂ ಬಂದು ಮಾಡಿಕೊಡೋಕ್ಕಾಗಲ್ಲ, ನೀವೇ ಮಾಡಬೇಕು. ಆದರೆ ಆ ಕರ್ಮದ ಜೊತೆಗೆ ಎಷ್ಟು ನಾನು ಅಂತರ್ಮುಖಿಯಾಗಿರ್ತೀನಿ, ಎಷ್ಟು ನಾನು ಶಾಂತಿಯ ಸ್ವಧರ್ಮದಲ್ಲಿದ್ದು ಆ ಕರ್ಮಗಳನ್ನು ಮಾಡುತ್ತೇನೆ ಅನ್ನೋದ್ರ ಕಡೆಗೆ ಗಮನ ಕೊಡಿ. 1. 2ನೇದು, ಆ ಕರ್ಮದ ಮಧ್ಯದಲ್ಲಿ 1 ನಿಮಿಷ 2 ನಿಮಿಷ ವೇಸ್ಟ್ ಆಗ್ತಾ ಇರುತ್ತೆ. ಏನೋ ಒಂದು ಕೆಲಸ ಮಾಡಿದ್ರಿ, ಮತ್ತೆ ಇಲ್ಲಿ ಬಂದ್ರಿ, ಏನೋ ಒಂದು ಸ್ವಲ್ಪ ಟಿ ವಿ ಮುಂದೆ ಕೂತ್ರಿ, ಇನ್ನೆಲ್ಲೋ ಹೋದ್ರಿ, ಇನ್ಯಾರ್ದೋ ಫೋನ್ ಬಂತು, ಅಲ್ಲಿ ಒಂದು ಅರ್ಧ ಗಂಟೆ ಮಾತಾಡಿದ್ರಿ. ಇವನ್ನ ಕಟ್ ಮಾಡಿದ್ರೆ ಸಾಕು. ನೀವು ಕರ್ಮ ಬಿಡಬೇಡಿ, ನಿಮ್ಮ ಜವಾಬ್ದಾರಿ ಬಿಡಬೇಡಿ. ನಿಮ್ದು ಎಷ್ಟಿದೆ ಅದಕ್ಕಿಂತ ಇನ್ನೂ ಅರ್ಧ ಗಂಟೆ ಹೆಚ್ಚಿಗೆ ತೊಗೊಂಬಿಡಿ ಕರ್ಮ ಮಾಡಲಿಕ್ಕೆ. ಆದರೆ ವ್ಯರ್ಥ ಕಟ್ ಮಾಡಿ. ಮೊಬೈಲಲ್ಲಿ 2 ಮಾತಾಡಿ ಮುಗಿಸೋ ಸಮಯದಲ್ಲಿ 2 ಗಂಟೆ ಹಿಡ್ಕೊಂಡು ಕೂತ್ಕೊಳ್ಳೋದು, ಟಿ ವಿ ಮುಂದೆ ಬಂದು ಗಂಟೆಗಟ್ಟಲೆ ಸೀರಿಯಲ್ಗಳನ್ನು ನೋಡೋದು ಬಿಡಿ. ಇವು ನಾವು ಬಾಬನ ಮಕ್ಕಳಾದವರಿಗೆ, ಸೆಂಟ್ರಲ್ ಇರೋರಿಗೆ ಇವು ಅನ್ವಯಿಸೋದಿಲ್ಲ ಅಂತ ಅಂದ್ಕೊಂಡ್ರು ಕೂಡ ಅಲ್ಲಿನೂ ಕೂಡ ಕರ್ಮ ಮಾಡ್ತಾ ಅಲ್ಲೊಂದೆಲ್ಲೋ 2 ನಿಮಿಷ ವೇಸ್ಟ್ ಆಗುತ್ತೆ, ಇಲ್ಲೆಲ್ಲೋ 2 ನಿಮಿಷ ವೇಸ್ಟ್ ಆಗುತ್ತೆ, ಇಲ್ಲೆಲ್ಲೋ ಬಂದು ಸುಮ್ಮನೆ ಕೂತ್ಕೋತೀನಿ, ಅಲ್ಲೆಲ್ಲೋ ಸುಮ್ಮನೆ ಏನೋ ಮಾತಾಡಿಸ್ತಾ ಇರ್ತೀನಿ, ಯಾರೋ ಬಂದ್ರಲ್ಲ ಅಂತ ಅವ್ರನ್ನ ವಿಚಾರ ಮಾಡೋಕೆ ಹೋಗ್ತಾ ಇರ್ತೀನಿ. ಅದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು, ಎಷ್ಟು ಬೇಕೋ ಅಷ್ಟೇ ಅಲ್ಲಿ ಸಮಯವನ್ನು ಕೊಟ್ಟು ಅಲ್ಲಿಂದ 1-2 ನಿಮಿಷ, ಇಲ್ಲಿಂದ 1-2 ನಿಮಿಷ, ಇಲ್ಲಿಂದ 1-2 ನಿಮಿಷ ಉಳಿತಾಯ ಮಾಡಿಕೊಂಡು ವ್ಯರ್ಥವನ್ನು ಸಮರ್ಥವಾಗಿ ಬಳಸ್ಕೊಳ್ಳೋದಕ್ಕೆ ನೀವು ಸನ್ನದ್ಧರಾಗಿಬಿಟ್ರೆ ಹಗಲೊತ್ತೇ ನಿಮಗೆ ಅಷ್ಟೊಂದು ಸಮಯ ಸಿಗುತ್ತೆ ಯೋಗ ಮಾಡಲಿಕ್ಕೆ ಸಿಗುತ್ತೆ. ನಾನು ಡ್ಯೂಟಿ ಮಾಡಬೇಕಾದ್ರೂ ನನಗೆ ಅನುಭವ ಇದೆ. ಡ್ಯೂಟಿ ಅಂದ್ರೆ ಒಂದು ಅಂಡರ್ ಕಂಟ್ರೋಲಲ್ಲಿ ಇರ್ತೀವಿ. ನಮಗೇನು ಒಂದು ವರ್ಕ್ ಪ್ರಿಯಾರಿಟಿ ಬಂದಿರುತ್ತೋ ಅದ್ರ ಪ್ರಕಾರ ನಾವು ವರ್ಕನ್ನು ಮಾಡಲೇಬೇಕಾಗತ್ತೆ.
ಆ ಒಂದು ಕೆಲಸದ ಮಧ್ಯೆಯೂ ಕೂಡ ಎಂತಹ ಒಂದು ಆಫೀಸು, ಎಂತಹ ಒಂದು ಸಂಸ್ಥೆ, ಎಂತಹ ಒಂದು ಬ್ಯುಸಿ ಶೆಡ್ಯೂಲ್ ಕೆಲಸ ಅಂದರೂ ಕೂಡ, ಗೌರ್ಮೆಂಟ್ ಕೆಲಸ ಆಗಲಿ ಪ್ರೈವೇಟ್ ಕೆಲಸ ಇದ್ದರೂ ಕೂಡ ಅಲ್ಲಿ ಅದರದ್ದೇ ಆದಂಥ ಒಂದಷ್ಟು ನಿಯಮಗಳಲ್ಲಿ ನಮಗೆ ಒಂದಷ್ಟು ಸಮಯ ಸಿಗುತ್ತೆ. ಅವರು ಟೀ ಕಾಫಿಗಂತ ಬಿಡ್ತಾರೆ, ಊಟಕ್ಕಂತ ಬಿಡ್ತಾರೆ, ಸ್ವಲ್ಪ ರೆಸ್ಟ್ ಅಂತ ಬಿಡ್ತಾರೆ, ಬ್ರೇಕ್ ಅಂತ ಬಿಡ್ತಾರೆ, ಯಾವುದೋ ಒಂದು ಕಾರ್ಯಕ್ರಮ ಅಂತ ಬಿಡ್ತಾರೆ. ಎಷ್ಟು ಅವಕಾಶಗಳಲ್ಲಿ ಸಿಕ್ಕುತ್ತೆ ನಮಗೆ ನಾವು ಮಾಡಿಕೊಂಡ್ರೆ. ಆ ಟೈಮನ್ನು ನಾವು ವ್ಯರ್ಥವಾಗಿ ಯಾರ್ದೋ ಜೊತೆ ಮಾತಾಡಲಿಕ್ಕೆ, ಯಾವುದೋ ಮನೆದು ಮಾತಾಡಲಿಕ್ಕೆ, ಇನ್ನೇನೋ ಸಂಸಾರದ ಕಿತ್ತಾಡಲಿಕ್ಕೆ, ಬರೀ ಇದರಲ್ಲೇ ಮುಳುಗಿ ಕಳೆದುಬಿಟ್ಟು ಬಂದುಬಿಟ್ಟು ಆಮೇಲೆ ನಮಗೆ ಟೈಮೇ ಸಿಕ್ಕಿಲ್ಲ ಅಂತ ನಾವು ಮಾಡಬಾರ್ದು. ನಾವು ಯೋಗಿಗಳಾದವರಿಗೆ ನಮ್ಮ ಲಕ್ಷ್ಯ ಕರ್ಮ ಮತ್ತು ಸಂಪಾದನೆ ಅಲ್ಲ. ನಮ್ಮ ಲಕ್ಷ್ಯ ಕರ್ಮಾತೀತ ಆಗೋದು, ಶಬ್ದಾತೀತ ಆಗೋದು, ಶಾಂತಿಯಲ್ಲಿ ಇರೋದು. ಏನಾಗ್ಬಿಡುತ್ತೆ ಇದರಿಂದ ಅಂದರೆ, ಪರಮಾತ್ಮನಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ನಮ್ಮ ಆತ್ಮದಲ್ಲಿಯೂ ಶಕ್ತಿ ಇದೆ. ನಾವೀಗ ಬರೀ ಏನೂ ಮಾಡಬೇಕಾಗಿಲ್ಲ, ಆತ್ಮದಲ್ಲಿ ಶಕ್ತಿಯನ್ನು ತುಂಬಿಸ್ಕೊಳ್ಬೇಕಾಗಿಲ್ಲ. ಆತ್ಮ ಪವಿತ್ರವಾಗಿದೆ, ಆತ್ಮ ಶಕ್ತಿ ಸ್ವರೂಪವಾಗಿದೆ, ಆತ್ಮ ಶಾಂತಿ ಸ್ವರೂಪವಾಗಿದೆ. ಬರೀ ಆ ಸ್ಮೃತಿಯಲ್ಲಿ ಬಂದ ಆ ಸ್ವರೂಪದಲ್ಲಿ ಸ್ವಧರ್ಮದಲ್ಲಿ ಇದ್ದು ಬಿಟ್ಟರೆ ಸಾಕು, ಎಲ್ಲವೂ ಕೂಡ ಇಲ್ಲಿ ಪರಿವರ್ತನೆ ಆಗಲಿಕ್ಕೆ ನಾನು ಕಾರಣ ಆಗಿಬಿಡ್ತೀನಿ. ಪ್ರತಿಯೊಂದು ಆತ್ಮ ಶರೀರದಲ್ಲಿ ಇದ್ದುಕೊಂಡೇ ತನ್ನ ಸ್ಥಿತಿಗೆ ಬಂದುಬಿಟ್ಟರೆ ಅದರ ಒಂದು ಆಲೋಚನೆಗಳು, ಅದರ ಒಂದು ದೃಷ್ಟಿ, ಅದರ ಒಂದು ಸ್ಪರ್ಶ ಈ ಪ್ರಕೃತಿಯನ್ನು, ಆತ್ಮರನ್ನು ಪರಿವರ್ತನೆ ಮಾಡುವಲ್ಲಿ ಮಹಾನ್ ಪಾತ್ರವನ್ನು ವಹಿಸ್ತದೆ. ಈ ಪಾತ್ರವನ್ನು ಮುಂದೆ ನೋಡ್ತೀರಿ ನೀವು. ಏನಾಗೋದಿದೆ ಇದರಿಂದ ಅಂದರೆ ಮುಂದೆ ಗೊತ್ತಾಗುತ್ತೆ ಇದರ ವ್ಯಾಲ್ಯೂ. ನೀವು ನೋಡಿದ್ದೆಲ್ಲವೂ ಪಾವನ, ನೀವು ಮುಟ್ಟಿದ್ದೆಲ್ಲವೂ ಪಾವನ, ನೀವು ನಡೆದಿದ್ದೆಲ್ಲವೂ ಪಾವನ, ನೀವು ನುಡಿದಿದ್ದೆಲ್ಲ ಪಾವನ. ಯಾರು ಆತ್ಮದ ಸ್ವಧರ್ಮದ ಶಾಂತಿಯಲ್ಲಿ ಇರುತ್ತಾರೆ ಅವರಿಲ್ಲಿ ಮಹಾತ್ಮರಿಂದ ದಿವ್ಯಾತ್ಮರಾಗ್ಬಿಡ್ತೀರಿ. ಪ್ರತ್ಯಕ್ಷ ಪರಮಾತ್ಮನ ಸ್ವರೂಪಿಗಳೇ ನೀವು ಆಗ್ಬಿಡ್ತೀರಿ. ಆವಾಗ ಸಂಕಲ್ಪ ಸಿದ್ಧಿನೂ ಆಗುತ್ತೆ, ದಿವ್ಯ ದೃಷ್ಟಿ ಸಿದ್ಧಿನೂ ಆಗುತ್ತೆ, ಸ್ಪರ್ಶ ಸಿದ್ಧಿನೂ ಆಗುತ್ತೆ, ವಾಚಾ ಸಿದ್ಧಿನೂ ಆಗುತ್ತೆ. ಬರೀ ಸಂಕಲ್ಪ ಸಿದ್ಧಿ ಅಲ್ಲ, ಇವೆಲ್ಲ ಸಿದ್ಧಿಗಳು ಕೂಡ ಬರೀ ಆತ್ಮದ ಸ್ವಧರ್ಮದಲ್ಲಿ ಆಳವಾದ ಶಾಂತಿಯ ಅನುಭೂತಿಯನ್ನು ಮಾಡಿಕೊಳ್ಳುವಲ್ಲಿ ಸಿಗುತ್ತೆ ನಿಮಗೆ. ಅದಕ್ಕಾಗಿಯೇ ಬಾಬರವರು ಅಷ್ಟೊಂದು ಆತ್ಮದ ಸ್ವಧರ್ಮದಲ್ಲಿ ಬನ್ನಿ, ಅಪನೆಕೋ ಆತ್ಮ ಸಮಜ ಮುಜ ಬಾಪ್ಕೋ ಯಾದ್ ಕರೋ ಅಂತ ಹೇಳ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ವಿಶೇಷವಾದ ಅಭ್ಯಾಸವನ್ನು ಮಾಡಬೇಕು. ಅಂದರೆ ಇಂದಿನಿಂದಲೇ ಆಲ್ರೆಡಿ ಸಮಯ ಕಳೆದು ಬಿಟ್ಟಿದೆ ನಮ್ಮದು. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ತನಕ ಒಂದೊಂದು ನಿಮಿಷ ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಭಾಳ ಬೇಡ, 1 ಮಿನಿಟ್ ಯೋಗ, 1 ಮಿನಿಟ್ ಯೋಗ. ಒಂದು ದಿನದಲ್ಲಿ ಎಷ್ಟು ಮಾಡ್ತೀರಿ ಅಷ್ಟು ಟಿಕ್ ಮಾಡ್ಕೊಳ್ತಾ ಹೋಗಿ. 1 ಗಂಟೆಗೆ ಒಂದು ಸಲ ಮಾಡಬೇಕಂತಿಲ್ಲ. 10 ನಿಮಿಷ ಆಯಿತಾ, ಮತ್ತೊಂದು ನಿಮಿಷ ಸಿಗ್ತಾ ಫ್ರೀ ಇದ್ರೆ ಯೋಗ ಮಾಡಿ. ಮತ್ತೆ ಒಂದು 10 ನಿಮಿಷ ಸೇವೆ ಮಾಡಿ ಆದಮೇಲೆ ಮತ್ತೆ 1 ನಿಮಿಷ ಸಿಗ್ತಾ ಮತ್ತೊಂದು 1 ನಿಮಿಷ ಯೋಗ ಮಾಡಿ. 1 ನಿಮಿಷ, ಒಟ್ಟು ವೇಸ್ಟ್ ಮಾಡಬೇಡಿ ಟೈಮ್. ಒಂದೊಂದು ಮಿನಿಟ್ ಯೋಗನೂ ಕೂಡ ಎಷ್ಟು ಪವರ್ಫುಲ್ ಆಗಿರಬೇಕು ಅಂದರೆ, 1 ಮಿನಿಟಲ್ಲಿ ಆತ್ಮದ ಸ್ಮೃತಿಯಲ್ಲಿ ಬಂದು, ಸ್ವರೂಪದಲ್ಲಿ ಬಂದು, ಸ್ವಧರ್ಮದಲ್ಲಿ ನಿಂತು ಶಾಂತಿ ಅನುಭೂತಿ ಆಗಿಬಿಡ್ಬೇಕು ನಮಗೆ. ಪರಮಾತ್ಮನ ಅನುಭೂತಿ ಆಗಿಬಿಡ್ಬೇಕು ನಮಗೆ. ಅಷ್ಟು ಪವರ್ಫುಲ್ ಯೋಗ 1 ಮಿನಿಟ್ ಯೋಗ. ಎಷ್ಟು ಟೈಮ್ ಶಾರ್ಟ್ ಇರುತ್ತೋ ಅಷ್ಟು ನಮ್ಮ ಗಮನ ಫೋಕಸ್ಸಲ್ಲಿ ಇರುತ್ತೆ. ಬೇಗ ಮಾಡಿಕೊಳ್ಬೇಕು ಅಂತ. ಹಾಗಾಗಿ ಶಾರ್ಪ್ ಆಗ್ತಾ ಹೋಗುತ್ತೆ ನಿಮ್ಮ ಸ್ಮೃತಿ, ನಿಮ್ಮ ಸ್ಥಿತಿ, ನಿಮ್ಮ ಗತಿ. ಅದಕ್ಕೆ 1 ಮಿನಿಟ್ ಯೋಗ ಬಹಳ ಪವರ್ಫುಲ್ ಯೋಗ ಆಗುತ್ತೆ. ಅದನ್ನು ಅಭ್ಯಾಸ ಮಾಡಿರಿ. ಏನಿಲ್ಲ, ಆತ್ಮ ಅಂದ ತಕ್ಷಣವೇ ಅದೇ ನಾನು ಅಂತ ಬಂದುಬಿಡಿ. ಆ ಜ್ಯೋತಿ ಸ್ವರೂಪ ನಾನು ಅಂತ ಆಗಿಬಿಡಿ. ನೀವೇ ಜ್ಯೋತಿ ಆಗಿಬಿಡಿ. ಸ್ವಧರ್ಮ ಶಾಂತಿಯಲ್ಲಿದ್ದೀನಿ ಅಂತ ನಿಶಬ್ದ ಸ್ಥಿತಿ ಹೊಂಟೋಗ್ಬಿಡಿ. ನೋಡಿ ಅದರ ಮಜಾ ಒಂದಿಷ್ಟು ಎಷ್ಟು ಚೆನ್ನಾಗಿ ಅನುಭವ ಆಗ್ತಾ ಹೋಗುತ್ತೆ. 1 ಮಿನಿಟ್ ನಿಮಗೆ ನೋಡಿ ಅದು ಎಷ್ಟು ಸಮಾಧಾನ ಕೊಡುತ್ತೆ, ಎಷ್ಟು ಶಾಂತಿ ಕೊಡುತ್ತೆ, ಎಷ್ಟು ರಿಫ್ರೆಶ್ ಕೊಡುತ್ತೆ, ಎಷ್ಟು ಶಕ್ತಿ ಕೊಡುತ್ತೆ. ಇನ್ನು ಮುಂದಿನ ಕಾರ್ಯಗಳು ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿ ನಡ್ಕೊಂಡು ಹೋಗುತ್ತೆ. ನಿಮ್ಗೆ ಯಾರಿಗಾದರೂ ಕರ್ಮ ಮಾಡುವಾಗ, ಸೇವೆ ಮಾಡುವಾಗ ಬೇಜಾರಾಗ್ತಾಯಿತ್ತು, ಸುಸ್ತಾಗ್ತಾಯಿತ್ತು, ಶರೀರ ಸಾಥ್ ಕೊಟ್ಟಿಲ್ಲ ಅಂದಾಗ ಈ ರೀತಿ ರೀಚಾರ್ಜ್ ಮಾಡ್ತಾ ಹೋಗಿ ಆಗ ಮನಸ್ಸು ಮತ್ತು ಶರೀರಗಳು ಆ್ಯಕ್ಟಿವ್ ಆಗ್ತಾ ಹೋದಷ್ಟು ನಿಮ್ಮ ಕರ್ಮಗಳು 2 ಗಂಟೆಗೆ ಮಾಡೋ ಕೆಲಸ 1 ಗಂಟೆಯಲ್ಲೇ ಮುಗಿಸಿಬಿಡ್ತೀರಿ. ಮತ್ತು ಟೈಮ್ ಸೇವ್ ಆಗ್ತಾ ಹೋಗುತ್ತೆ. ಈ ರೀತಿ ಸಮಯ ವ್ಯರ್ಥ ಆಗೋದನ್ನು ತಡೆದು ನೀವು 1 ಮಿನಿಟ್ ಯೋಗ ಮಾಡಿ. ಕರ್ಮ ಬಿಟ್ಟಲ್ಲ, ಸೇವೆ ಬಿಟ್ಟಲ್ಲ, ವ್ಯರ್ಥವಾಗುವ ಸಮಯ ಅದನ್ನು ನೀವು ಮಾಡಿ ನೋಡಿ. ಅದರ ಮಜಾನೇ ಬೇರೆ ಇದೆ. ನಿಜವಾದ ಯೋಗ ಜೀವನದ ಒಂದು ಆನಂದ ಇರೋದೇ ಇಂಥ ಒಂದು ಚಟುವಟಿಕೆಯಲ್ಲಿ. ನಾವು ಏನಾದರೂ ಒಂದು ಮಾಡ್ತಾ ಇದ್ದರೆ ನಮಗೇನೋ ಒಂದು ಖುಷಿ ಸಿಗ್ತಾ ಹೋಗುತ್ತೆ. ಏನಾದರೂ ಒಂದು ಮಾಡ್ತಾ ಇದ್ದರೆ ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಇರುತ್ತೆ. ಒಂದು ಪುರುಷಾರ್ಥ ಮಾಡ್ತಾ ಇದ್ದೀನಿ ಅನ್ನೋ ಫೀಲು, ಒಂದು ಸಾಧನೆ ಮಾಡ್ತಾ ಇದ್ದೀನಿ ಅನ್ನೋ ಫೀಲೇ ಒಂದು ದೊಡ್ಡ ಕಿಕ್ ಅದು.
ಅದನ್ನು ನೀವು ರೂಢಿಸಿಕೊಳ್ಳಿ, ಒಂದು ರುಚಿಸಿಕೊಳ್ಳಿ. ಇದರಲ್ಲಿ ರುಚಿ ಬಂತು ಅಂದರೆ ನಿಮ್ಮ ಯೋಗ ಜೀವನ ಸಾರ್ಥಕ ಮತ್ತು ಸಫಲ ಆಗೋದನ್ನು ಯಾರೂ ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತಿನಿಂದ ಈಗಲೇ ಬಾಬಾರವರ ಆಜ್ಞೆಯಂತೆ ಓಂ ಶಾಂತಿ ಸ್ವರೂಪದಲ್ಲಿ ಬಂದು ಆ ಓಂ ಶಾಂತಿಯ ಸ್ವಧರ್ಮದಲ್ಲಿ ನಿಂತು ಸದಾ ಶಾಂತಿ ಸ್ವರೂಪದಿಂದ ಶಾಂತಿಯ ದಾನವನ್ನು ಮಾಡುವ ವಿಶ್ವ ಶಾಂತಿಗಾಗಿ, ವಿಶ್ವ ಪರಿವರ್ತನೆಗಾಗಿ ನಾವೆಲ್ಲರೂ ಒಬ್ಬೊಬ್ಬರು ಶಾಂತಿ ದೂತರಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಓಂ ಶಾಂತಿ.